ಮಾಸ್ಟ್ರೇ ಥಾಮಸ್ ಹಾಜರ್ ಬೇಗಂದ್ರ ಹಾಜರ್ ಗಟ್ನಾಡು ಹಾಜರ್ ಸಿದ್ಧಗಿರಿಯ ಹಾಜರ್ ಇರ್ಸೆ ಹಾಜರ್ ತಿಮ್ರಾಯ ಹಾಜರ್ ರಾಮ ಹಾಜರೇ ಕಮಲಮ್ಮ ಹಾಜರ್ ಗಂಗಮ್ಮ ಹಾಜರ್ ರಂಗಮ್ಮ ಲಿಂಗಮ್ಮ ಹಾಜರ ಪಾಪಮ್ಮ ಹಾಜರ ಪಾಪ ಹಾಜರ್ ಕೆಂಚು ಹಾಜರ್ ಮತ್ತೆಲ್ಲರಿಗೂ ಆ ಏಲಕ್ಕಿ ಪಟ್ಟೆಗೆ ಗೊಬ್ಬರ ಹಾಕಕ್ಕೆ ಹಾಕ್ಬಿಡು ಸಂತೋಷ. ನಮಸ್ಕಾರ. ದೇವಿ ಜಗನ್ಮಾತೆ ದೇವಾದಿನುತ ಚರಿತೆ ಮಹಿಷಾಮರ್ದಿನಿ ತಾಯೆ ಚಂಡಾಮುಂಡರ ಕೊಂದೆ ಚಾಮುಂಡಿ ನೀನಾದೆ ಟೈಮ್ ಎಷ್ಟು ಪೋಸ್ಟ್ ಮಾಡ್ರೆ ಕರೆಕ್ಟ್ ಆಗಿ ಅಂತೂ ಟೈಮ್ ಸರಿಯಾಗಿ ತಪ್ಪದ ಬಂದ್ಬಿಡ್ತೀಯ ನೀವು ಮಸ್ತಾನ್ ಬರ್ದೇ ಬಿಡ್ತೇನೆ ಪೋಸ್ಟ್ ಮಾಡ್ರೆ. ಈ ರಸ್ತೆ ನಾನು ಜಗಾಕಿಲ್ಲ, ನನ್ನ ಈ ಗಾಡಿನ ಜಗಾಕಿಲ್ಲ. ಟೈರ್ನಾಗ ಹಾವ, ಟ್ಯಾಂಕ್ನಾಗ ಡೀಸೆಲ್ ಇರಗಟ್ಟ, ನಿಮ್ ಟಪಾಲಿ ಚೀಲ ಎಲ್ಗೂ ಹೋಗಕ್ಕಿಲ್ಲ, ತಲುಪ್ಕೊಂಡ್ ತಿಳ್ಕೊಳ್ಳಿ. ಅಲ್ಸಿಂದೊಳೆ 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 ನಾ ಇನ್ ಬರ್ಲಾ ಬೋಬಣ್ಣ? ಸರಿ ಮಾಫ್ ಕರ ಬೋಬಣ್ಣ, ಮೈತ ಬೂರಿಗೆಯ ಸಿಗರೇಟ್ ಕೊಡ್ಲು ಬೀಡಿ ಕೊಡ್ಲು? ಅಯ್ಯೋ ಯಾವ್ದಾರು ಕೊಡು ಬಿಡು ಮಸ್ತಾನ್, ನಿಮ್ ವಿಶ್ವಾಸ ಮುಖ್ಯ. ಸಿಗರೇಟ್ ಹೊಗೆ ಬಂದ್ರೆ ಸರಿ, ಆದ್ರೆ ಯಾರ ಬಾಯಿಂದ ಹೊಗೆ ಬಂತು ಅಂತ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ. ಅಲ್ಸಿಂದೊಳೆ 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 ಬರ್ಲಾ? ಹಾ ಒಳ್ಳೇದು. ಎಲ್ಲ ಬಾ.
ಹೊರಟಾರೆ ಈ ಜನ. ನೀರು ಬಾಡಿ ಬೇಕಾದಷ್ಟಿದೆ. ಬಾಡಿನಲ್ಲಿ ನೀರಿದೆ ಅಂತ ನನಗೆ ತಿಳಿದೆ. ಕೆಲಸದಿಂದ ಬಿಸಿಡಿ ಅಲಿತಿದ್ದವನ್ನ ಮನೆ ಕರೆದು ಕಾಫಿ ಎಸ್ಟೇಟ್ ನಲ್ಲಿ ರೈತ ಕೆಲಸನೂ ಕೊಡ್ಸಿ 2,000 ರೂಪಾಯಿ ಖರ್ಚು ಮಾಡಿ ಮಗಳು ಮದುವೆ ಮಾಡ್ಕೊಟ್ಟಿರೋ ಅಷ್ಟೇ. ನಾನು ಅದನ್ನ ಮರ್ಸ್ಬಿಟ್ಟು ಎಲ್ಲಿ ನೀರು ಸಿಗುತ್ತೆ ಅಂತ ತೋರ್ಸ್ಕೊಡೋಕ್ ಬಂದಿದ್ದಾನೆ ನಿಮ್ ಗಂಡ. ಕಾವೇರಿ, ಒಂದು ಲೋಟ ಕಾಫಿ ಕೊಡು. ಕಾಫಿ? ಶ್ರೀಕಂಠ ರೆಸ್ಟೋರೆಂಟ್ ನಲ್ಲಿ ಕಾಫಿ ಗಿಡ ಇದೆಯಲ್ಲ, ಅದ್ರಲ್ಲಿದೆ ಕಾಫಿ. ಕೈ ಮುಗ್ದೆ ಬೋಬೇಡ. ಓ ಏನಜ್ಜ, ನಿಮ್ಗೆ ಯಾವ್ದಾರ ಕಾಗ್ದ? ನಂಗೆ ಯಾರು ಬರೀತಾರೆ ಹೇಳು? ನಮ್ಮೂರ್ ಜನಕ್ಕೆಲ್ಲ ಈ ಪಾಟಿ ಕಾಗದ ಬರ್ತಾವಲ್ಲ, ಅದನ್ನ ನೋಡಕ್ಕೆ ಬಹು ಸಂತೋಷವಾಗ್ತದೆ. ಕುತ್ಕ ಅಜ್ಜ. ಮಗ, ನಿನ್ನಿಂದ ನಮ್ಮೂರು ಪೋಸ್ಟ್ ಆಫೀಸ್ ಬಂದಂಗ ಅದು. ನಿನ್ ಬಿಟ್ರೆ ಇಲ್ಲಿ ಓದು ಬರ ತಿಳ್ದವ್ರು ಇನ್ಯಾರವ್ರೆ? ಓ, ನಮ್ ದಾಸಪ್ ಮೇಷ್ರೊಬ್ರೆ ಅವ್ರೆ. ಹೌದಜ್ಜ, ಅವ್ರ ವಯಸ್ಸಾಗದೆ ಇದ್ದಿದ್ರೆ ಅವರೇ ಪೋಸ್ಟ್ ಮಾಸ್ಟರ್ ಆಗ್ತಿದ್ರು. ಆದ್ರೆ ಆ ಸ್ಕೂಲ್ ಕೆಲ್ಸದ ಜೊತೆನಲ್ಲಿ ಈ ಪೋಸ್ಟ್ ಆಫೀಸ್ ಕೆಲಸ ನೋಡ್ಕೊಳಕ್ ಹೇಗಾಗತ್ತೆ ಹೇಳು? ಹೌದ್ ಕಣವಾಗ, ನಿಮ್ಮಿಬ್ರು ಬಿಟ್ಬಿಟ್ರೆ ಇರಾದ್ರಾಗೆ ಅರ್ಕ ಮುರ್ಕ ಇಷ್ಟ ತಿಳ್ಕೊಂಡಿರೋ ನಿನ್ನೊಬ್ನ ಅವನೇ ಆ ತರ್ಲೆ ರಂಗಪ್ಪನು. ಅಲ್ಲೋರಜ್ಜ, ಅವನೇ ಬರ್ತಾನೆ ರಂಗಪ್ಪ. 100 ವರ್ಷ ಆಯಸ್ಸು ಅವನಿಗೆ. 100 ವರ್ಷ. ಇನ್ನ 100 ಮನೆ ಹಾಳು ಮಾಡಕ್ ಟೈಮ್ ಸಿಕ್ತು ಅವನಿಗೆ. ಬಾಬಣ್ಣ, ನಂಗೆ ಲೆಟರ್ ಲೆಟರ್ ಆಯ್ತಾ? ಯಾವ್ದು ಇಲ್ವಲ್ಲ ರಂಗಪ್ಪ? ಎಂತ ಪೋಸ್ಟ್ ಮಾಸ್ಟರ್ ನೀನು? ನನಗೇನು ಕಾಲೇಜಿಗೆ ಬರ್ಸಕ್ಕಾಗಲ್ಲ ನಿನಗೆ. ಮಗ, ಈ ಕೊಂಪಿಯಾಗೆ ಪೋಸ್ಟ್ ಆಫೀಸ್ ಇಲ್ಲದೆ ಇದ್ದಾಗ ಹೆಂಗಿತ್ತು ಅಂತ ನಾನ್ ಕಂಡಿವ್ನಿ. ಎಲ್ಲೋ ವಾರಕ್ಕೊಂದಪ್ಪ ದಾರಿ ತಪ್ಪದಂಗ್ ಬಂದಂಗ್ ಬರೋನು ಪೋಸ್ಟ್ನವನು. ಈ ಊರ್ನಾಗ ಹೆಣ ಬಿದ್ರು ಪಕ್ಕದೂರಿಗೆ ತಿಳಿಯಾಕೆ 8 ದಿನ ಆಗ್ತಿತ್ತು. ಆ ಊರ್ನಾಗ ಮಗ ಹುಟ್ಟಿದ್ರೆ ಇಲ್ಲಿಗೆ ಬಂದ್ ವಿಷಯ ತಿಳಿಯಾದಾಗ ಮಗ ಬೇಡ ದೊಡ್ಡವನಾಗ್ಬಿಡ್ತಿತ್ತು. ಈಗ ನೋಡು, ಲಗ್ನ ಆದ ಹುಡುಗಿ ಬಸ್ರಾಯ್ತಿದ್ದಂಗೆನೆ ಬಸ್ನಾಗ ಕಾಗ್ಯ ಬಂದ್ಬಿಡ್ತದೆ. ನಂಗೆ ಕಾಗ್ಯ ಬಂದೈತಾ? ತಡೆ ನೋಡ್ತೇನೆ. ಯಾವ್ದು ಇಲ್ವಲ್ಲ? ಯಾಕೆ ಬರ್ಬೇಕಾಗಿತ್ತಲ್ಲ? ನನ್ನ ಹೆಂಡ್ರಿಂದ ಯಾಕೆ ಕಾಗ್ಯ ಬಂದಿಲ್ಲ? ಅದ್ ನನಗೇನೆ ಯಾಕೆ ಗೊತ್ತು? ನಿನಗ್ಯಾರ ಕಾಗ್ಯ ಬರೀಬೇಕು ಈ ಊರಾಗೆ? ನಿಮ್ಮಪ್ಪ, ನಿಮ್ಮ ಅಜ್ಜ, ನಿಮ್ ಕೋಲ್ಕಾತಾ, ನಿಮ್ ಬಳಗ ಎಲ್ಲ ಹುಟ್ಟಿದ್ದೆ ಈ ಊರು, ಸತ್ತಿದ್ದೆ ಈ ಊರು. ನಿನಗೇನಲ್ಲ ಕಾವ್ಯ ಬಂದ್ರೆ ಆ ಸ್ಮಶಾನದಿಂದ ಕಾಗ್ಯ ಬರ್ಬೇಕಷ್ಟೇ. ಯಾವ ಥರದ ಹೇಳ್ತಾನೆ. ನನಗೆ ಕಾಗ್ಯ ಬರಕ್ಕಿಲ್ಲ, ನಿನಗೆ ಬರ್ತದಲ್ಲ ಕಾಗ್ಯ. ಇರ ಇವತ್ತು ಬೆಳಿಗ್ಗೆ ಎದ್ದು ನಿನ್ ಮುಸ್ದಿ ನೋಡಿದ್ನಲ್ಲ ರಂಗಪ್ಪ, ಏನ್ ಕಾದಾಯ್ತೋ ನಂಗೆ. ನಿನ್ ದಿನ ಕಳಿಯೋದು ಹೆಂಗೆ? ನಾನು ಬರ್ತೀನಿ ಮಗ. ಸರಿ ಅಜ್ಜ, ನಾನು ಎಸ್ಟೇಟ್ಗೆ ಹೋಗಿ ಯಜಮಾನ್ರು ಶ್ರೀಕಂಠ ಮೇಲೆ ಟಪಾಲ್ ಕೊಡ್ಬೇಕು. ಕೊಟ್ಟು ಕೆಲ್ಸಕ್ಕೆ ಹೋಗ್ತೀನಿ ನಾನು. ಹಂಗೆ ಮಾಡು, ಹಂಗೆ ಮಾಡು. ನಾವು ಹೋಗ್ಬಿಟ್ಟು ಬರ್ತೇನೆ. ಏನ್ ಮೇಷ್ಟ್ರ? ಕಾರಣ ಇಲ್ಲ ಬಾಬಣ್ಣ. ಯಾವ್ದು ಬಂದಿಲ್ವಲ್ಲ ಮೇಷ್ಟ್ರ? ಬಂದಿದ್ದೆ ತಂದು ಕೊಡ್ತಿದ್ನಲ್ಲ.
ಬಾಬೋಣ. ಅಂತೂ ನಿನ್ನಿಂದ ನಮ್ಮೂರು ಪೋಸ್ಟ್ ಆಫೀಸ್ ಬಂದ್ಮೇಲೆ ನನ್ನ ಎಸ್ಟೇಟಿನ ವ್ಯವಹಾರ ಪತ್ರಗಳು ಪ್ರತಿ ದಿವಸವೂ ಕೈ ಸೇರೋ ಹಾಗಾಯ್ತು ಬಾಬಣ್ಣ. ನಿಜ ಹೇಳೋದಾದ್ರೆ ಈ ಊರಿಗೆ ಪೋಸ್ಟ್ ಆಫೀಸ್ ಬಂದಿದ್ದು ತಮ್ಮ ದಯದಿಂದ ಸ್ವಾಮಿ. ಈ ಕೆಲಸ ನನಗೆ ಸಿಕ್ಕಿದ್ದು ತಮ್ಮ ಆಶೀರ್ವಾದದಿಂದ. ಎಸ್ಟೇಟಿನ ಕೆಲಸ ಎಲ್ಲ ಆಗ್ತಾಗಿದೆ? ಎಲ್ಲ ಆಗ್ತಾ ಇದೆ ಸ್ವಾಮಿ. ಕಾವೇರಿ, ಕಾಫಿ ಬಿಸಿ ಇದೆಯಾ ಕಾವೇರಿ? ಹಾಕಿದೀಯಾ? ತುಟಿಗಿತ್ತು ನೋಡಿ. ಯಾಕೆ ಕುಡಿತಾವೆ? ಐನೋರ ಒಂದ್ ಕಾರ್ಡ್ ಕೊಡ್ತೀರಾ? ಬಂದೆ ಟೈಮು. ಕಾರ್ಡ್ ಕೊಡ್ತಿಲ್ಲ ಹೋಗಿನು ಒಸಿ ಬರೀ ಬರ್ಕೋಬೇಕಲ್ಲ. ಶಾನೆ ಅರ್ಜೆಂಟು. ಏನಂತದ್ದು? ಒಳಿಕ್ ಬರ್ಲ? ಆಗಿಲ್ಲ, ಆಗಲ್ಲ. ಆಗಕ್ಕಿಲ್ಲ. ಹೋರಿ ಬಾ. ಏನ್ ಬರ್ಬೇಕು ಹೇಳು? ನನ್ನ ಹೆಂಡ್ರು ಪಾಪ. ಏನಾಯ್ತು ನಿನ್ನ ಹೆಂಡ್ರಿಗೆ? ಏನಾಯ್ತು ಅಂದ್ರೆ ನನ್ ಕೂಟ ಲಗ್ನ ಆತ್ರಿ. ಅಲ್ವೋ ಈಗೇನಾಗಿದ್ಯೋ? ಸಂದಾಕಿ ಅವಳೆ, ಆದ್ರೆ ನನ್ ಜೀವಕ್ಕೆ ಸಂದಾಕಿಲ್ಲ. ಅಲ್ವೋ ನಿನ್ ಜೀವಕ್ಕೆ ಸಂದಾಗಿದ್ದಿದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಬಂದೆ ಆಸ್ಪತ್ರೆನಾಗೆ ಕಾಯ್ಕ ಬರ್ಕೊಡ್ತಾರ ಬುದ್ಧಿ. ನಾನ್ ಸರಿಯಾಗಿ ಇಲ್ಲಿ ಬಂದೇನೆ, ಆದ್ರೆ ನೀವೇ ತೆಪ್ಪ ತಿಳ್ಕೊಂಡ್ಬಿಟ್ರಿ. ಕಾಯ್ದ ಬರ್ಕೊಡ್ಬೇಕೇನ? ಹಾಗೆ ಹೋಗೋ ಮತ್ತೆ. ಹೇಳು, ಏನು ಬರೀಲಿ? ಬರೀರಿ, ನಿಮಗ್ ಗೊತ್ತಿಲ್ಲವ್ರಾ? ನಿನ್ ಹೆಂಡತಿಗೆ ಏನ್ ಬರೀಬೇಕು ನನಗೇನೋ ಗೊತ್ತು. ನಿಮ್ಮ ಹೆಂಡ್ರಿಗೆ ತಿಳ್ಕೊಡ್ತಾರೆ ಬುದ್ಧಿ, ಆದ್ರೆ ಕೆಳಗಡೆ ನನ್ನ ಹೆಸರು ಹಾಕ್ಬಿಡಿ. ಬುದ್ಧಿ ಬುದ್ಧಿ ಬರೀರಿ ಬುದ್ಧಿ, ಬುದ್ಧಿ ಬುದ್ಧಿ ಬರೀರಿ ಬುದ್ಧಿ, ಬುದ್ಧಿ ಬುದ್ಧಿ ಬರೀರಿ ಬುದ್ಧಿ. ನಿನ್ ಹೆಂಡತಿಗೆ ಊಟ ಬರ್ತೇನೆಯಾ? ನಂಗೆ ಓದಕ್ ಬರಕ್ಕಿಲ್ಲ ಇನ್ನು ಅವಳಿಗೆ. ಹಾಗಾದ್ರೆ ಕಾಗಲ್ಲ, ಯಾಕೆ ಓದಿಸಿ ತಿಳ್ಕೊಬೇಕಾಗತ್ತ ಅವಳು. ಓ ಹಂಗ ಹಂಗಾರೆ ಓಸಿ ಪಿಕ್ಕಿಯಾಗೆ ಬರ್ಬಿಡಿ ಬುದ್ಧಿ, ಮಾಮೂಲಿ ಕಾಜ್ಗ. ನಿನ್ ಹೆಂಡತಿ ಹೇಳ್ತೀವ
ಯಾವ್ದಾದ್ರೂ ಒಂದು ಒಳ್ಳೆ ಹೆಸರಿಗೆ ಬರೆದು ಬಿಡಿ ಬುದ್ಧಿ. ಲಕ್ಷ್ಮಿ ಲಕ್ಷ್ಮಿ. ಬುದ್ಧಿ 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 ಕರುವತಿ ಮೆಲ್ಲ ಬರೀರಾ, ಅವಳು ಕಾಫಿ ಬಿಟ್ಟೋಗ್ಬಿಟ್ಟಾಳು ಪಾಪ. ಟಪಾಲಿದೆಯಾ ಬೋಬಣ್ಣ? ಇದೆ ಸ್ವಾಮಿ. ಈ ಟಪಾಲ್ನಲ್ಲಿ ಚಿಕ್ಕ ಕಾಗದ ಬಂದಿದೆ ಸ್ವಾಮಿ. ನಿನಗೆ ಹೇಗೆ ಗೊತ್ತು? ರಮೇಶನೇ ಬರ್ದಿರೋದು. ನಾಳೆನೂ ಊರಿಗೆ ಬರ್ತಾನಂತೆ. ಹೌದಾ ಸ್ವಾಮಿ? ನಾಳೆನೇ ಚಿಕ್ಕರಾಯರು ಎಸ್ಟಿಗೆ ಬರ್ತಾರ ಸ್ವಾಮಿ? ಹೌದು ಹೌದು. ಡ್ರೈವರ್, ನಾಳೆ ಬೆಳಿಗ್ಗೆ ಬೇಗನೆ ಪೆಟ್ರೋಲ್ ಈ ಕಾರ್ಗೆ ಹಾಕಿಸ್ಕೊಂಡು ಸ್ಟೇಷನ್ಗೆ ಹೋಗ್ಬಿಡು. ಈ ಕಾರ್ನಲ್ಲೇ ಬಂದ್ಬಿಡಿ ರೈಲಿಂದ ಇಳಿದು ರಮೇಶ. ಪಾಪ ಪರೀಕ್ಷೆ ಓದಿ ಓದಿ ದಣಿದು ಬಸ್ ಪ್ರಯಾಣ ತಡ್ಕೋತಾನೋ ಇಲ್ಲೋ. ಏನಂತೀ ಬೋಬಣ್ಣ? ಓಕೆ ಸ್ವಾಮಿ. ಹೇಗಿದೆಯೋ? ಚೆನ್ನಾಗಿದ್ದೀನಪ್ಪ. ಪರೀಕ್ಷೆ ಹೇಗೆ ಮಾಡಿದ್ದೆ? ಸರಿಯಾಗಿ ಮಾಡಿದ್ದೀನಪ್ಪ.
ಯಾಕೋ ಸ್ವಲ್ಪ ಬಡವಾದ ಕಾಣಿಸ್ತಿ? ರಾತ್ರಿ ಎಲ್ಲ ನಿದ್ರೆಗೆಟ್ಟು ಹೋದ್ಯೇನು? ಇಲ್ಲಪ್ಪ, ರಾತ್ರಿ ಹೊತ್ತು ನಿದ್ದೆನೇ ಬರ್ತಾ ಇರ್ಲಿಲ್ಲ. ರೆಸ್ಟ್ ತಗೋ, ಹೋಗು. ಟಿಕೆಟ್ ಮಾಡಿದ್ರು. ಓ ಬೋಬಣ್ಣ, ಏನ್ ಬೋಬಣ್ಣ? ಏನ್ ಚಿಕ್ಕಲಾರ, ಚೆನ್ನಾಗಿದ್ದೀರಾ? ಹೇಗಿದ್ದೀನಿ ನೋಡು, ನಿಮ್ನಾಗಿದ್ದೀರಿ. ತಾವು ಬರೋ ವಿಚಾರ ನನಗೆ ನೆನ್ನೆನೆ ತಿಳಿಯಿತು. ನಾನು ಹೇಳಿದೆ ತಾವು ಬರ್ಕಾಗ್ದನ್ನ ದೊಡ್ಡಾರಿಗೆ ಸ್ವಂತ ತಗೊಂಡು ತಲುಪಿಸಿದ್ದು. ಹಾ, ಎಸ್ ಎಸ್. ಅಂದಾಗೆ ಈಗ ನೀನ್ ಪೋಸ್ಟ್ ಮಾಸ್ಟರ್ ಬೇರೆ ಆಗ್ಬಿಟ್ಟಿದ್ಯಾ? ಗುಡ್ ಗುಡ್, ಐ ಆಮ್ ಡಿಲೈಟೆಡ್. Delighted. 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 ಬೋಬಣ್ಣ, ಸ್ವಾಮಿ, ಆ ಕಡೆ ಎಲ್ಲ ಪಾತಿಪಟ್ಟೆ ಸ್ಪ್ರೇ ಮಾಡ್ತಾ ಇದ್ದೇನು? ಆಗ್ತಾ ಇದೆ ಸ್ವಾಮಿ. ನಾಳೆ ಸಂಜೆ ಹೊತ್ತಿಗೆ ಆ ಕಡೆಗೆಲ್ಲ ಮುಗಿಸ್ಬಿಡ್ತಾರೆ. ಅಂದಾಗೆ ಬೋಬಣ್ಣ, ಸ್ವಾಮಿ, ನಾವು ಪ್ರತಿ ವರ್ಷ ಈ ಕೂಲಿಗಳಿಗೆ ನಾವು ಕಂಬಳಿ ಕೊಡ್ತಾ ಇತ್ತು. ಹೌದು ಸ್ವಾಮಿ, ಆದ್ರೆ ಇವರು ತಗೋತಾ ಇದ್ರು. ಈ ಸಾರಿ ನಾವು ಕಂಬಳಿ ಬೇಡ, ದುಡ್ಡೇ ಕೊಡಿ ಅಂತ ಬಹಳ ಜನ ಹೇಳ್ತಿದಾರಲ್ಲ, ಯಾಕೆ ಸ್ವಾಮಿ? ಅವ್ರಿಗೆ ಬರೀ ಕಂಬಳಿ ಹೊದ್ಕೊಂಡ್ರೆ ಮೈ ಮಾತ್ರ ಬೆಚ್ಚಗೆ ಆಗುತ್ತೆ. ಅವ್ರಿಗೆ ಮೈ ಮನಸ್ಸು ಎರಡೂ ಬೆಚ್ಚಗೆ ಆಗ್ಬೇಕು. ಅವರು ಅದ್ರ ರುಚಿ ಕಂಡ್ಕೊಂಡ್ಬಿಟ್ಟಿದ್ದಾರೆ. ತಾನು ನೋಡಿದ್ರಲ್ಲ ಈಗ. ಬೋಬಣ್ಣ, ಸ್ವಾಮಿ, ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರೋ? ಚೆನ್ನಾಗಿದ್ದಾರೆ ಸ್ವಾಮಿ. ನಿನ್ನ ಹೆಂಡತಿ ಅವಳು ಚೆನ್ನಾಗಿದ್ದಾರೆ ಸ್ವಾಮಿ. ನಿನ್ನ ಅತ್ತೆ ಜೋರಾಗಿದ್ದಾರೆ ಸ್ವಾಮಿ. ಚೆನ್ನಾಗಿದ್ದಾರೆ ಸ್ವಾಮಿ. ಇನ್ನು ನೀನು ಊಟಕ್ಕೆ ಹೋಗ್ಬೋದು ಬೋಬಣ್ಣ. ಸರಿ ಸ್ವಾಮಿ.
ಒಂದ್ ಕಾಲ್ ಕಡಿ ಪೋಸ್ಟ್ ಮಾಸ್ಟ್ರ. ಬರ್ತೀನಿ ಸರ್. ಚಿಕ್ಕರಾಜು, ತಾವು ನನ್ನ ಪೋಸ್ಟ್ ಮಾಸ್ಟರ್ ಅಂತ ಕರಿಬೇಡಿ ಸ್ವಾಮಿ, ನನಗೊಂಥರ ಆಗತ್ತೆ. ತಾವು ನನ್ನ ಬೋಬಣ್ಣ ಅಂತ ಕರೆದ್ರೆ ಸಾಕು. ತಮಗೆ ನಾನು ಯಾವತ್ತಿದ್ರು ಬೋಬಣ್ಣೆ. ಓಕೆ, ಹಾಗೆ ಆಗ್ಲಿ ಬೋಬಣ್ಣ. ತಾವ್ಯಾಕೆ ಸ್ವಾಮಿ ಇಲ್ಲಿ ತಕ್ಕ ಬಂದ್ರಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದಲ್ಲ. ಡಸಂಟ್ ಮ್ಯಾಟರ್. ನಿಮ್ಗೊಂದು ಸಣ್ಣ ವಿಷಯ ಹೇಳೋದಿತ್ತು, ಹಾಗೆ ಹೇಳೋಗೋಣ ಅಂತ ಬಂದೆ. ಏನ್ ವಿಷಯ ಇದೆ? ಏನೂ ಇಲ್ಲ, ನನ್ನ ಫ್ರೆಂಡ್ಸಿಂದ ಕೆಲವು ಲೆಟರ್ಸು, ಲೈಬ್ರರಿಯಿಂದ ಬುಕ್ಸು ಎಲ್ಲ ಬರುತ್ತೆ. ಅದೇ ನೀನ್ ಮನೆಗೆ ತಂದ್ಕೊಡ್ಬೇಡ, ಯಾಕೆಂದ್ರೆ ಅದು ಕಳ್ದೋಗ್ಬಿಟ್ರೆ ಬಹಳ ಕಷ್ಟ. ಓಹೋ, ನನ್ಗೇನೇ ಟಪಾಲ್ ಬಂದ್ರು ನನ್ನ ಕೈಗೆ ತಂದ್ಕೊಡ್ಬೇಕು. ಹಾಗೆ ಮಾಡ್ತೀನಿ ರಾಯ್ರೆ. ರಾಯ್ರೆ, ನೀವು ಪರೀಕ್ಷೆ ಆದ್ಮೇಲೆ ಪುಸ್ತಕ ಓದ್ತಾ ಇರ್ಬೇಕಾಗತ್ತಾ? ಬೋಬಣ್ಣ, ಕಾಲೇಜ್ನಲ್ಲಿ ಕಲಿಯೋದ್ರ ಜೊತೆಗೆ ಹೊರಗಡೆನೂ ಬೇಕಾದಷ್ಟು ಕಲಿಬೇಕಾಗತ್ತೆ. ಗೊತ್ತಾಯ್ತು ತಾನೆ? ನಾನಿನ್ ಬರ್ತೀನಿ. ಸಿಗರೇಟ್ ಬೇಡಿ ರಾಯ್ರೆ. ನಾಲ್ಕು ಸಿಗಲ್ಲ, ಪರವಾಗಿಲ್ಲ, ಇಂಪಾರ್ಟೆಂಟ್. ಬೇಡಿ ರಾಯ್ರೆ. Imported. Imported. ಬನ್ನಿ ಸ್ಕೂಲ್ ಮೇಸ್ಟ್ರೆ, ಬನ್ನಿ ಕೂತ್ಕೊಳ್ಳಿ. ನಾನು ಇಂಕ್ರಿಮೆಂಟ್ ಆಗಿ ಬಂತೇನು ಅಂತ ಕೇಳೋಣ ಅಂತ ಬಂದೆಪ್ಪ. ಇದೇನಿದು? ಏನ್ ಮೇಸ್ಟ್ರೆ? ಅಲ್ಲ, ನಿನ್ ಗುರ್ತೆ ಸಿಕ್ಕೋ ಆಗಿಲ್ವಲ್ಲ? ಯಾಕೆ ಮೇಸ್ಟ್ರೆ? ಈ ಕಳ್ಳಿಕಾಯಿ ಯಾವಾಗ ಬಂತೀನಿ ಕಣ್ಣಿಗೆ? ಇದನ್ನ ನಾನು ಯಾವಾಗ ಹಾಕೊಳ್ಳೋದಿಲ್ಲ ಮೇಸ್ಟ್ರೆ. ಯಾವ್ದಾದ್ರು ತುರ್ತು ಪರಿಸ್ಥಿತಿ ಬಂದ್ರೆ ಹಾಕೋತೀನಿ. ಹಾಗಾದ್ರೆ ಯಾವಾಗ ತಗೊಂಡೆ ಇದನ್ನ ನೀನು? ಇದು ನಾನ್ ತಗೊಂಡಿದ್ದಲ್ಲ, ಬಂದಿದ್ದು. ನಮ್ಮ ಅಜ್ಜ ಸತ್ತ ಮೇಲೆ ನಮ್ಮ ಅಪ್ಪನಿಗೆ ಬಂತು, ನಮ್ಮ ಅಪ್ಪ ಕೈ ಮುಚ್ಚಿದ್ಮೇಲೆ ನನ್ ಕೈಗೆ ಬಿತ್ತು. ಚೆನ್ನಾಗಿದೆ ಅಲ್ಲಪ್ಪ. ಒಂದು ಕನ್ನಡಕ ಕೂಡ ವಂಶ ಪಾರಂಪರ್ಯವಾಗಿ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲಪ್ಪ ಇದುವರೆಗೆ. ಸರಿ, ಹಾಗಾದ್ರೆ ನನಗೇನು ಕಾಗದ ಇಲ್ಲ. ಯಾವ್ದು ಬಂದಿಲ್ವಲ್ಲ ಮೇಸ್ಟ್ರ? ಸಾರಿ ಮೇಸ್ಟ್ರ. ಸರಿ, ಬರ್ತೇನಪ್ಪ. ಒಳ್ಳೇದು ಮೇಸ್ಟ್ರ. ಸಾರಿ. ಸಾರೋಫುಲ್, ದುಃಖದ, ದುಃಖಕರ, ಡಿಲೈಟೆಡ್.
ಡಿಲೈಟೆಡ್. ಡಿಲೈಟ್. ಸಂತೋಷಿಸು, ಸಂತೋಷ ಕೊಡು, ಆನಂದಿಸು. ಡಿಲೈಟ್. ಥ್ಯಾಂಕ್ಸ್ ಬಾಬಣ್ಣ. ಎಸ್ ಸರ್. ಡಿಲೈಟೆಡ್ ಸರ್. ಇದೇನು ತಿರುಗಿ ಪೋಸ್ಟಿಗೆ ಬಂದ ಸಿಕ್ಕ್ರಾಗ? ನಮ್ಮೂರಿಗೆ ಒಂದೇ ಸರ್ತಿ ಟಪಾಲ್ ಬರೋದು. ಅದಕ್ಕಲ್ಲ ಬಾಬಣ್ಣ, ಇದೆಲ್ಲ ನಿನ್ನ ಹತ್ರನೇ ಇರ್ಲಿ. ಇದನ್ನೆಲ್ಲ ಆಗ್ಲೇ ಓದಿ ಮುಗಿಸ್ಬಿಟ್ರ? ಹಾಗೆಲ್ಲ ಒಂದೇ ಸರ್ತಿ ಮುಗಿಯುತ್ತಾ? ನಾನು ಬೇಕಾದಾಗ ಕೇಳಿಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಜೋಪಾನಾಗಿಡ್ಬೇಕು. ಮನೇಲಿ ಇಟ್ಟರೆ ಎಸ್ಟೇಟ್ ಲೆಕ್ಕಪತ್ರದ ಜೊತೆಗೆ ಸೇರುತ್ತೆ ಅಂತ ನಿನ್ನ ಹತ್ರ ತೆಗೆದುಕೊಂಡು ಬಂದೆ. ಬಹಳ ಇಂಪಾರ್ಟೆಂಟು. ಓಹೋ, ಗೊತ್ತಾಯ್ತು ಚಿಕ್ಕ್ರೆ. ಬಿ ಕೇರ್ಫುಲ್. ಅದು ಗೊತ್ತಾಯ್ತು ಚಿಕ್ಕ್ರೆ. ಪೋಸ್ಟ್ ಮಾಸ್ಟ್ರೇ, ಪೋಸ್ಟ್ ಮಾಸ್ಟ್ರೇ, ಹೊಸಿ ಬೆಂಕಿ ಬಣ್ಣ ಕೊಡಪ್ಪು. ತಗಬೋ. ಒಂದು ಬೀಡಿ ಕೊಡಪ್ಪು. ಏ ಸಾಕಪ್ಪ. ಅಲೇ ಇವನ ಬೀಡಿಗೆ ಹಾಕಲ ಬೆಂಕಿ ಹಚ್ತಿ. ನಿನ್ನ ಮಕ್ಕ ಬೆಂಕಿ ಹಚ್ಕೊಳ್ಳಿ. ನಿನ್ನ ಮಕ್ಕಕ್ಕೆ ಇಲ್ಲ. ದೀಪಣ್ಣನ ಮಗ ಅಲ್ಲೇ ಜೇಬ್ನಾಗೆ ಬೀಡಿ ಮರಿಕೊಂಡು ಕಂಡವ್ರ ಬೀಡಿಗೆ ಬಾಯ್ ಬಿಡ್ತಿಯಲ್ಲ. ನಾಚೆ ಆಯ್ಕಿಲ್ಲ ನಿನಗೆ? ನಿಂಗೆ ಎಲ್ಲ ಕಮ್ಮಿ ಆಗೈತೆ? ಬುದ್ಧಿ ಒಂದೇ ಕಮ್ಮಿ ಆಗೈತೆ. ತರ್ಲೆ ರಂಗಪ್ಪ, ನಾನೇನ್ ಗತಿ ಇಲ್ದೆ ಬೀಡಿ ಸಡಕ್ ಬಂದೆ ಅಂತ ತಿಳ್ಕೊಂಡು ಮತ್ತೆ ನಾನು ಪೋಸ್ಟ್ ಆಫೀಸಿಗೆ ಬಂದೀನಿ. ಯಾಕ? ಮನಿ ಆರ್ಡ್ರ್ ಮಾಡ್ಲಿಕ್ಕೆ. ಮನಿ ಆರ್ಡ್ರು? ಯಾರಿಗೋ ಜಸೆ ಕುಲ ಆಯ್ತೈತೆ. ಮನಿ ಆರ್ಡ್ರ್ ಮಾಡ್ತಾರೆ. ಮನಿ ಆರ್ಡ್ರು. ಪೋಸ್ಟ್ ಮಾಸ್ಟ್ರೆ, ಒಂದ್ ಮನೆ ಆರ್ಡ್ರ್ ಫಾರ್ಮ್ ಕೊಡಿ. ಈ ಕಡೆ 5 ಪೈಸೆ ಕೊಡು. ಅದಕ್ಕೂ 5 ಪೈಸೆ ಕೊಡ್ಬೇಕಾ? ಹೌದಯ್ಯ. ಯಾರಿಗೆ ಸಾಕಪ್ಪ ಮನಿ ಆರ್ಡ್ರು? ಯಾರಿಗೋ ಒಬ್ರಿಗೆ. ಪೋಸ್ಟ್ ಮಾಸ್ಟ್ರೆ, 10 ರೂಪಾಯಿಗೆ ಎಷ್ಟು ಕಮಿಷನ್? 20 ಪೈಸೆ. 20 ರೂಪಾಯಿ
ರೂಪಾಯಿಗೆ 40 ಪೈಸೆ. 50 ರೂಪಾಯಿ ಕಳಿಸಿದ್ರೆ 1 ರೂಪಾಯಿ. 100 ರೂಪಾಯಿ ಕಳಿಸ್ಬಿಟ್ರೆ ಸಾಕಪ್ಪ, ಸಾಕೋ ಕಣಯ್ಯ. ಹೇಳು ಯಾರಿಗೆ ಕಳಿಸ್ಬೇಕು ಅಂತ ನಾನೇ ಸರಿಯಾಗಿ ಬರ್ಕೊಡ್ತೀನಿ. ನೀವೇನ್ ಬ್ಯಾಡ್ರಿ, ನಾನೇ ಬರ್ದು ತಾಲೂಕ್ ದೊಡ್ಡ ಪೋಸ್ಟ್ ಆಫೀಸ್ನಿಂದ ಕಳ್ಸ್ಕೊಂತೀನಿ. ಬನ್ನಿ, ನಿಮ್ಗೊಂದು ಕಾರ್ಡ್ ಬಂದಿದೆ. ಹಬ್ಬ, ಇಷ್ಟು ದಿನಕ್ಕೊಂದು ಕಾರ್ಡು ಹೋಗೋಣ. ದಾಸಪ್ಪ ಮೇಷ್ಟ್ರು ಇನ್ನೂ ಬದುಕಿದಾನೆ ಅಂತ ಯಾರಿಗೋ ಜ್ಞಾಪಕ ಬಂದು ಬರ್ದಿರ್ಬೇಕು. ಇವತ್ತು ಎಸ್ಟೇಟ್ ಅಲ್ಲಿ ಇನ್ಸ್ಪೆಕ್ಷನ್ ಇದೆ. ಒಂದು ಹೋಗೋಣ. 2 ಕಡೆನೂ ಕೈ ತುಂಬಾ ಕೆಲಸ ಹಚ್ಕೊಂಡಿದ್ದೀನಿ ನೀನು. ಎಲ್ಲಿ ಮೇಷ್ಟ್ರೆ, ಇತ್ತೀಚೆಗೆ ನಮ್ಮ ಪೋಸ್ಟ್ ಆಫೀಸ್ಗೆ ಕಾಗದಗಳು ಬರೋದು ಹೋಗೋದು ಕಮ್ಮಿ ಆಗ್ಬಿಟ್ಟಿದೆ. ನಂಗೆ ಅದರದ್ದೇ ಚಿಂತೆ. ಇದು ಹೀಗೆ ಆಗ್ತಿದ್ರೆ ಇಲಾಖೆಯವರು ಈ ಪೋಸ್ಟ್ ಆಫೀಸ್ ಇಲ್ಲಿ ಬೇಡ ಅಂದ್ಬಿಟ್ಟು ಮುಚ್ಚಿಬಿಡ್ತಾರೆ. ಅಯ್ಯೋ, ಹಾಗಾಗಲೇ ಇಲ್ಲಪ್ಪ. ಈ ಊರಿಗೆ ಪೋಸ್ಟ್ ಆಫೀಸ್ ಬಂದಾಗಿಂದ ಹೊಸ ಕಡೆ ಬಂದಿದೆ. ಈ ಊರಿಗೆ ಚಟುವಟಿಕೆಗಳು ಹೆಚ್ಚುತ್ತಾ ಇದೆ. ಏನೋ ನಿಮ್ಮ ಬಾಯಾರಿಕೆಯಿಂದ ಹಾಗೆ ಆಗಲಿ ಮೇಷ್ಟ್ರೆ. ನಾ ಇನ್ನು ಬರ್ತೀನಿ ಮೇಷ್ಟ್ರೆ. ಒಳ್ಳೇದಪ್ಪ. ಒಂದು ಕಾರ್ಡ್ ಕೊಡಿ. 10 ಪೈಸೆ ಕೊಡು. ಅವನ್ ಮನೆ ಒಕ್ಕುಟ್ಟೋಗ. ನೀವೇ ಬರೀರಿ ಸ್ವಾಮಿ. ಚಂದಾಗಿ ಉಗಿದು ಉಪ್ಪಾಕಿ. ಯಾರಿಗಮ್ಮ? ಅವನಿಗೆ, ನನ್ ಮನೆ ತೊಳೆದೋದ್ನಲ್ಲ ಆ ಪರದೇಶಿಗೆ. ಅವನ ಹೆಸರೇನು? ಅವನ ಹೆಸರು ಹೇಳಿದ್ರೆ ಪಾಪ ಬರ್ತದೆ. ಇದ್ದಿದ್ದ 2 ಎಮ್ಮೆನು ಮಾರಿ ಅವನ್ ಲಗ್ನ ಮಾಡ್ದೆ. ಅಪರಂಜಿ ಅಂತ ಅರಿದು ಹುಡುಗಿನ ಅವನ್ ಕೈಗೆ ಹಾಕಿದೆ. ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನೆ ಅಂತ ಇದ್ದಿದ್ದನ್ನೆಲ್ಲ ಕೊಟ್ಬಿಟ್ಟು ಕೂತ್ಕೊಂಡೆ. ಯಾರು ಸರಿಯಾಗಿ ಹೇಳಮ್ಮ. ಅವನಿಗೆ ಬರಬಾರ್ದ ರೋಗ ಬರ. ಅವನ್ ನೆಗೆದು ಬಿದ್ದು ನೆಲ್ಲಿಕಾಯ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರಪ್ಪ. ಒಂದು 13 ಕಾರ್ಡ್ ಕೊಡಪ್ಪ. 13 ಕಾರ್ಡು ಇದೆಯೋ ಮೇಷ್ಟ್ರೆ? ಇದ್ದಕ್ಕಿದ್ದಾಗ ಈ ಪಾರ್ಟಿ ಕಾಗದ ಬರೆಯಕ್ಕೆ ಶುರು ಮಾಡ್ಬಿಟ್ರಿ. ಅಲ್ಲಪ್ಪ, ಎಲ್ಲ ನೀನು ಪ್ರಸಾದ ಕಣಪ್ಪ. ಇದು ನನ್ ಪ್ರಸಾದ? ನೀನ್ ಕಾರ್ಡ್ ತಂದು ಕೊಡಿಲ್ವಾ? ಅದ್ರ ಪ್ರಭಾವ ನೋಡು, ನೀನೇ ನೋಡು. ಈ ಲಕ್ಷ್ಮೀ ಪ್ರಸನ್ನ ಈ ಕಾರ್ಡು ತಲುಪಿದ 10 ದಿವಸದೊಳಗಾಗಿ ಇದನ್ನು ನಕಲು ಮಾಡಿ 13 ಜನರಿಗೆ ಪೋಸ್ಟ್ ಮಾಡಿದರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಒದಗುತ್ತದೆ. ಇಲ್ಲದಿದ್ದರೆ ಹಾನಿ ಖಂಡಿತ. ಈ ಕಾರ್ಡ್ ನನಗೆ ಬರ್ಬೇಕೆ? ನೀವು ದಿನ ಕಾಗೆ ಕಾಯ್ತಾ ಇದ್ರಿ, ಬಂತು ನೋಡಿ. ಸರಿಯಪ್ಪ. ಹೋಗ್ಲಿ, ನೀವು 13 ಕಾರ್ಡ್ ಬರದೇ ಬಿಡಿ. ಲಕ್ಷ್ಮಿ ಒಲಿತಾಳ ಏನೋ, ನಾ ತಂದು ಕೊಡ್ತೀನಿ. ಸರಿ, ತಗೊಂಬಪ್ಪ.
ರೂಪಾಯಿ 30 ಪೈಸೆ 65 10 75 10 85 5 90 90 10 1 ರೂಪಾಯಿ 30 ಪೈಸೆ ಆಯ್ತು. ₹1.30 ತಾನೆ? ಸರಿ ಸ್ವಲ್ಪ ಚಿಲ್ಲರೆ ಕೊಟ್ಬಿಟ್ಟಿದೆ ನಿಮಗೆ ಅಷ್ಟು. ಸರಿ ಇದೆಯಾ? ಸರಿ ಸರಿ ತಗೊಳ್ಳಿ. ಆದ್ರೆ ಮೇಷ್ಟ್ರ ನನಗೆ ಮಾತ್ರ ಖಂಡಿತ ಕಾಗದ ಹಾಕ್ಬೇಡಿ. ಅಯ್ಯೋ ಎಲ್ಲರೂ ಉಂಟೇನಪ್ಪ. ಆದ್ರೆ ನಾನು ಯಾರಿಗೆ ಕಾಗದ ಬರೀಬೇಕು ಅಂತ ಆಗಲೇ ಸ್ವಲ್ಪ ಯೋಚನೆ ಮಾಡ್ಕೊಂಡಿದ್ದೀನಿ. 3 ದಿನ ಆಯ್ತು ನೋಡು. ಅಲ್ಲ ನಾಳೆ ಸ್ಕೂಲ್ ಇನ್ಸ್ಪೆಕ್ಷನ್, ಇನ್ಸ್ಪೆಕ್ಟರ್ ಬರ್ತಾನೆ ನೋಡು, ಅವನಿಗೊಂದು ಹಾಕೊಡ್ತೀನಿ ಕಾಗದ, ಹಾಕೊಡ್ಬೇಕು ಅವನಿಗೆ. ಆಮೇಲೆ ನಮ್ಮ ಹೆಡ್ ಆಫೀಸ್ನಲ್ಲಿ ಒಬ್ಬಿದ್ದಾನಪ್ಪ, ಒಬ್ಬ ಕ್ಲಾರ್ಕು ಹೆಡ್ ಕ್ಲಾರ್ಕು. ಅವ ಏನ್ ಸತಾಯಿಸ್ತಾ ಇದ್ದಾನೆ, 3 ವರ್ಷದಿಂದ ಸತಾಯಿಸ್ತಾ ಇದ್ದಾನೆ ನೋಡು ನನ್ನ ಟ್ರಾನ್ಸ್ಫರ್ಗೆ. ಹಾಕೊಡ್ತೀನಿ ಅವನಿಗೊಂದು. ಅಲ್ಲ ಏನ್ ಮಾಡಲಿ? ಆಮೇಲೆ ಅಲ್ಲಯ್ಯ, ಈ ಅಳಿಯನ್ನ ಎಲ್ಲಾರು ಒಂದು ದೀಪಾವಳಿ ಬರೋದು ಉಂಟಪ್ಪ. ನಮ್ಮ ಅಳಿಯ ಇದ್ದಾನೆ ನೋಡು, ಶಿಖಾಮಣಿಯವರು 3 ದೀಪಾವಳಿ ಒಟ್ಟಿಗೆ ಬರ್ತಾ ಇದ್ದಾನಲ್ಲ ಊಟಕ್ಕೆ. ಹಾಕಿ ಹೇಳಿ, ಹಾಕಿ ಹೇಳ್ತೀನಿ. ಹೇಳಿ ಸರಿ. ಇನ್ನು 4ನೇದು ಪುನಃ ಹಾಕ್ಬೇಡಿ. ಅಲ್ಲಲ್ಲ, ಇದೇನ್ ಅನಿಸ್ತಾ ಇದು? ಮನೆ ಒಳಗೆ ಕುತ್ಕೊಂಡು ನೋಡಾಡೋದು. ನಾವೆಲ್ಲ ಇನ್ನೂ ಬದುಕಿದೀವಲ್ಲ. ಪಾಪ ಅವಳಿಗೆ ಏನ್ ಕಷ್ಟವೋ ಏನೋ. ಅಳಾಗಿದ್ರೆ ಅವಳ ಮನೇಲಿ ಕೂತ್ಕೊಂಡಾಳಿ. ಇವನ್ ಮುಂದೆ ಯಾಕೆ ಅಳ್ಬೇಕು? ಇವನೇ ಏನೋ ಮಾಡಿರ್ಬೇಕು. ನನ್ನೇನ್ ಕೇಳ್ತಿ? ಅವನ್ನೇ ಕೇಳಿ ಹೋಗು. ಏನಂದೆ? ನಂಗೆ ಏನು ಜವಾಬ್ ಕೊಡೋ ಹಾಗಾದ್ಯಾ? 2,000 ರೂಪಾಯಿ ಖರ್ಚು ನಿಂಗ್ ಮದ್ವೆ ಮಾಡಿ ನಿನ್ ಗಂಡಿಗೆ ಇರೋಕೆ ಅಂತ ಇಲ್ಲೊಂದ್ ನೆಲೆ ಮಾಡ್ಕೊಟ್ಟಿದ್ದಕ್ಕೆ ನನ್ ಮೇಲೆ ಎದುರ್ಬೇಡ ಹಾಗಾದ್ಯಾ? ನಾನ್ ಈ ಮನೆ ಕಟ್ಸಿರೋದು ಊರ್ ಹೆಂಗಸ್ರೆಲ್ಲ ಬಂದ್ ಕಣ್ಣೀರ್ ಸುರ್ಸೋಕಲ್ಲ. ಏನ್ ಗಿಟ್ಟೋದು? ಓತಿ ಪರವಾಗಿಲ್ಲ. ಸಾಕಪ್ಪ, ನಿಗೊಂದು ಮನೆ ಆರ್ಡರ್ ಬಂದಿದೆ ಬಾ. ನಂಗ್ ಮನೆ ಆರ್ಡರ್ ಬಂದೈತಾ? ನಂಗ್ ಮನೆ ಆರ್ಡರ್ ಬಂದೈತೆ. ಇಲ್ಲಿ ರುಜು ಮಾಡು. ತಾರೀಕು ಹಾಕು. ಈ 50 ರೂಪಾಯಿ ಯಾರು ಕಳಿಸಿದ್ದು ಮಾತ್ರ? ಹೇಳ್ತೀನಿ ತಡಿ. ಬರ್ತಾ ಇದೀವಿ, ಒಂದೇ ಮಳೆ ಈಗ ಗಾಡಿ ಎಲ್ಲ ಬಳಿ ಬಜ್ಜೀತಿ ಆಗೋಯ್ತು ತಗೊಳ್ಳಿ. ಏನ್ ಸಾಕಪ್ಪ ಅಷ್ಟೊಂದು ಏನಿಸ್ತಾ ಇದಿ? 50 ರೂಪಾಯಿ ಮನಿ ಆರ್ಡರ್ ಬಂದೈತೆ. ಮನಿ ಆರ್ಡರು ಅದ್ಯಾವಣಪ್ಪ ನಿಂಗ್ ಕಳಿಸ್ದೋನು? ಯಾವ ಮಹಾನ್ಲೆ ನೂರಾದ್ಯಂತ 1000 ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ದೀನಿ. ಏ ರಂಗಪ್ಪ, ನನ್ನ ಸಸ್ತಾಗಿರಾಕಿ ಅಂತ ತಿಳ್ಕೊಂಡಿದ್ಯಾ ಅಲ್ವಾ? ಅವತ್ತು ಇದ್ದಂದ ಎದುರುಗಡೆ ಓಸಿ ಬಿಡಿ ಸೇದ್ದೆ ಅಂತ ಹೇಳಿದ್ವಿ. ಇವತ್ತು ಸಾಯಂಕಾಲ ಸೇಂದಿ ಅಂಗಡಿ ತಾ ಬನ್ನಿ,
ಅದೆಷ್ಟು ಕುಡಿತೀರೋ ಅದೆಷ್ಟು ತಿಂತೀರೋ ನೋಡುವ. ನೋಡಪ್ಪ ಚೇಂಜ್ ಅಂಗಡಿ ಪಾರ್ಟಿ ಕರೀತಾರೆ ಸಾಕಪ್ಪ ಹೋಗ್ಬಿಡೋಣ ಏನಂತ ಛತ್ರಿ ರಂಗಪ್ಪ ಸಂಜೆ ಕೊಳ್ಳನೆ ಚೇಂಜ್ ಅಂಗಡಿ ತಾವ ಎಲ್ರು ಬಂದ್ಬಿಡಿ ಮರಿಬೇಡಿ. ಕರಿಯ ನೀನು ಬಂದ್ಬಿಡು. ಸ್ವಾಮಿ ನೀವು ಬಂದ್ಬಿಡಿ. ಬ್ಯಾರೆ ಊರಪ್ಪ ಬಸ್ಸು ಕಾಯ್ತಾವ್ರೆ. 50 ರೂಪಾಯಿ ಬಂದಿತ್ತು ಏನೇ ಕರ್ಕೊಂಡು ಬನ್ನಿ. ಸಾಕಪ್ಪ ಸಾಕ್ಷಾತ್ ಯಮಧರ್ಮ ರಾಯಕಲ್ಲ. ಯಮಧರ್ಮ ಅನ್ನಲ್ಲಿ ಧರ್ಮರಾಯ ಅನ್ನಲ್ಲಿ ಬೇಡ ಈಗ ರಂಗಪ್ಪನ್ಗೆ ಇನ್ನೊಂದು ಬಾಟ್ಲ ಕೊಡು. ಚಿಲ್ರೆ ನಮ್ ಲೆಕ್ಕಕ್ಕೆ ಹಂಗೆ ಮಡಿಕೊ. ಆಯ್ತಾ ತಡ ಮಾಡ್ತೇನೆ ತರದು ಬಾಟ್ಲಿ. ಬೇಲ ಇದ ಯಾವ ಊರ್ ಹಾಳಾಗ ಹೋಗಿದ್ದೆ ನೀನು? ದುಡ್ಡು ಕೊಟ್ರಿ ಪರಮಾತ್ಮನ ನೋಡ್ಬೋದು, ನಿನ್ ನೋಡೋದಲ್ಲೇ ಬಹಳ ಕಷ್ಟ ಆಗೋಗೈತೆ ನೋಡು. ಅವನ್ ಕಾಲ್ನಾಗಿ ಚಕ್ರ ಐತೆ. ಅವನು ಊರಿಂದ ಊರಿಗೆ ಉಳ್ಳಾಡ್ತಾ ಇರ್ತಾನೆ. ಇವತ್ತಿಲ್ಲಿರ್ತಾನೆ, ನಾಳೆ ಎಲ್ಲಿರ್ತಾನ? ಸಮಯ ಪಗಾರನಾಗ ಕೊಡ್ರಿ ಸ್ವಾಮಿ. ಪೈಸಾಗಿ ತರ್ಬೇಕ್ರಿ. ಪೈಸಾ ಸಾಕಪ್ಪನ ಲೆಕ್ಕಕ್ಕೆ ಹಾಕಪ್ಪ ತಗೊಂಡೆ ಪಾರ್ಟಿ. ರೇ ಎಲ್ಲ ಕಡ್ಡಿ ಬಾಯಿ ಇಟ್ಕೊಂಡು ಬೀಡಿ ಒಳಗೆ ಕಿರ್ತಿಲ್ಲಲೇ ಬಿದ್ಕಿದ್ದೆ ಐತೇನೆ ನಿನ್ಗೆ? ನಂಗೇನ್ಲ ಆಗೈತೆ? ನಮ್ ದೊಡ್ಡ ಮನ್ಸ್ ನಂಗೆ ನಿಂತೀನಿ. ನೀವೇ ಕೂಳ್ಸ್ ನನ್ ಮಕ್ಳು. ನಾಳೆ ಕುಡುಕ್ ಮಕ್ಳು ನಿಮ್ ಸುತ್ತ ನಾವು ಗಿರ್ರ ಅಂತ ತಿರ್ತಾ ಇಲ್ವಾ? ಬಲ್ ಮಜಾ ಬರ್ತದೆ. ಬೇಡ ಇದ ಹಂಗ ಇನ್ನ ಒಂದ್ ಬಾಟ್ಲಿ ಕೊಡು. ಬೇಡ ಇದ ನಿನ್ ಮಗ ಪದ್ಮಿಗೆ ಮದುವೆಗಿದ್ರೆ ಮಾಡೋದಿಲ್ಲ ನೀನು? ಈ ವರ್ಷ ಮಾಡ್ಬೇಕು ಅಂತಿದ್ದೀನಪ್ಪ. ನೋಡ್ತಾ ಇವನಿ ಅದಕ್ಕೆ. ನೋಡ್ತಾ ಇರು ಎಲ್ಲಾರು ಹೋಗ್ತಾನೆ ಅವ್ರೆ. ಬೇಡ ಈಗ ಅವ್ರಿಗೆಲ್ಲ ಒಂದ್ ಬಾಟ್ಲಿ ಕೊಡು. ಕುಂದ್ಕೊಡ್ರು. ನಾವು ಹೊರಗಡೆ ಹೋಗ್ಬೇಕು. ಕಿಟಕಿ ಏನೈತೆ? ಆಗ ಛತ್ರಿ ನನ್ನ ಮಗನೇ ಕಿಟಕಿ ಒಳಗೆ ಹೋಯ್ತಾರನಲ್ಲ, ಬಾಕಲ್ಲ ಹೋಗ್ಬಾರ್ದ? ಅಲ್ಲಪ್ಪ, ಇಂಥ ಬೈಲ್ನೊಳಗೆ ಕಿಟಕಿ ಬಾಗ್ಲಿ ಇರ್ತೈತ? ನೇರವಾಗಿ ಬೈಲ್ನಾಗ ಹಾಗೆ ನಡ್ಕೊಂಡು ಹೋಗ್ರಿ. ಬಸ್ಸಿನ ಮನೆಯಪ್ಪ ಹೊಂಟೆ ಹೋಗ್ಬಿಟ್ರು. ಹಾಳಾಗೋಗ್ಲಿ. ಅವರೆಲ್ಲ ಒಳಗ್ ಬರೋತ್ಲೂನೆ ಅವ್ರಿಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೊಂದು ಬಾಟ್ಲಿ ಕೊಡು. ಅದೆಷ್ಟೇ ಖರ್ಚಾಗ್ಲಿ, 100 ರೂಪಾಯಿ ಆಗ್ಲಿ ನಾ ಕೊಡ್ತೀನಿ. ಯಾಕಪ್ಪ ಬಾಜು ಕೊಟ್ಟೋಗು. ಕಟ್ಟ ನೋಡ್ರೆ ಒಂದು ಕಾರ್ ಬೇಕು ಸರ್. ಇವತ್ತು ಭಾನುವಾರ ಕಣೋ, ರಜಾ ಕಣೋ. ನಮ್ಮ ಹೆಂಡ್ರಿಗೆ ಒಂದು ಕಾಯ್ದೆ ಬರ್ಬೇಕು. ನಿನ್ ಹೆಂಡತಿಗೂ ರಜಾ ಕೊಡೋದು. ಆಗ್ಲಿ ಸರ್. ಏನು ಭದ್ರವಾಗಿ ಇಟ್ಕೊಂಡಿದ್ಯಾ ಕಾವೇರಿ?
ಕೋಳಿಗಿದ್ರೆ ಮಜಾ ಆಗ್ತದೆ ಅಂತ. ಅವತ್ತು ಸೇಂದಿ ಅಂಗಡಿ ಪಾರ್ಟಿ ಹೆಂಗಿತ್ತು ಅಂತಾನೆ ಬಹಳ ಮಜಾ ಕೊಡ್ತಾವಲ್ವ ರಂಗಪ್ಪ. ದಿಲ್ದಾರ್ ಬಿಡಪ್ಪ ನೀನು. ಅಲ್ಲ ಓದಿ ಸಿಕ್ತು ಅಂತ ಚೆನ್ನಾಗಿ ತಿಂತೇಳ್ಬಿಟ್ರಲ್ಲ ಬಡ್ಡಿ ಮಕ್ಳ. ಹಂಗ ಕುಡಿಯೋದು 2 ಕೋಳಿ 28 ಬಾಟ್ಲ್ ಆಯ್ತಂತೆ. ಏ ರಂಗಪ್ಪ ಒಂದ್ ಬೀಡಿ ತತ್ತ ಸಾಕಪ್ಪ ಅಂದ್ರೆ ಬರೀ ಓಸಿ ಬೀಡಿಗೆ ಅವನೇನ್ ತಿಳಿದ. ಏ ಕರಿಯ ಹಂಗೆ ಒಂದ್ ಕಡ್ಡಿನ ಇಷ್ಟು ಸಾಕಪ್ಪ. ಕಾರ್ಡ್ ಇದೆ ಬರೀ ಕಾರ್ಡ ಮಳೆ ಆಡ್ರಿನ. ನೋಡು ಸಾಕಪ್ಪ ಇನ್ನೊಂದು ಪಾರ್ಟಿ ಗೀಟಿ ಸಿಗ್ತದೇನೋ. ಅಬ್ಬಚ್ಚೂರು ಸಾಕಪ್ಪನಿಗೆ ನನಗೆ ಬಂದೈತೆ. ಅಬ್ಬಚ್ಚೂರು ನೀವ ಯಾವನ್ನ ಬರ್ದೋ ನೀನು ಹತ್ತೇರಿ ಒಳ್ಳೆ 3 ಅಕ್ಷರದ ಬರ್ದವನೆ. ಒಂಚೂರು ತಿಳಿಯಕ್ಕಿಲ್ಲ. ಅಡ್ರೆಸ್ ನೋಡಿದ್ರೆ ನಂದೇ ಐತೆ. ಬೇಜಾರಾಗೋಯ್ತಪ್ಪ. ರಂಗಪ್ಪ ಆವಾಗಿಂದ ಇದನ್ನ ಓದೋ ಪ್ರಯತ್ನ ಪಡ್ತಾನೆ ಇವನೇ. ಒಂಚೂರು ಗೊತ್ತಾಗ್ತಿಲ್ಲ. ಖುಷಿ ಹಂಗೆ ಓದೇಳು ಕೊಡೋಣ ಹೋಗೋಣ. ಯಾವಲ್ಲ ಅಕ್ಷರ ಹೆಂಗ್ ಬರ್ದಾನ ಒಳ್ಳೆ ಕೋಳಿ ಹೆಜ್ಜೆ ಇಟ್ಟಂಗ ಐತಲ್ಲ. ಅದಕ್ಕೆ ನಾನು ನಿಂಗೆ ಓದೋ ಕೊಟ್ಟಿದ್ ನಾನು. ಅಬಚ್ಚೂರು ನಿವಾಸಿ ಸಾಕಪ್ಪನಿಗೆ ಮೂಡಿಗೆರೆ ಈರನು ಬರೆಯುವುದೇನೆಂದರೆ, ಅದಾಗಿ ನೀನು ನನ್ನಿಂದ ಕೈಸಾಲವಾಗಿ ಪಡೆದ 50 ರೂಪಾಯಿಗಳನ್ನು ಇವತ್ತಿನ ತನಕ ವಾಪಸ್ಸು ಕೊಟ್ಟಿರುವುದಿಲ್ಲ. ಸದರಿ ಹಣಕ್ಕೆ ನೀನು ತೆಗೆದುಕೊಂಡ ವಾಯಿದೆಯೂ ಸಹ ಮುಗಿದಿರುತ್ತೆ. ನೀನು ಇದೇ
ಪ್ರಕಾರ ನಮ್ಮೂರಿನ ಅನೇಕರ ಹತ್ತಿರ ಹಣ ಸಾಲ ಪಡೆದು ವಾಪಸ್ಸು ಕೊಟ್ಟಿಲ್ಲವೆಂದು ಪುಕಾರಾಗಿರುತ್ತೆ. ಸಾಕು ನಿಲ್ಸಯ್ಯ. ಅಲ್ಲ ಅದ್ಯಾವ ನನ್ ಮಗ ಹಿಂಗ್ ಬರ್ತಾನು? ರಂಗಪ್ಪ, ಆವತ್ತು ನಾನು ಈರಪ್ಪನ ಮನೆ ಆರ್ಡರ್ ಬಂದಿದ್ದು ಮಾಡಕ್ ಬಂದಿದ್ ನೀನ್ ನೋಡ್ಲಿಲ್ವಾ? ಇದ್ಯಾಕ್ ನನ್ ಮಗ ಹಿಂಗ್ ಬಾರ್ದ? ಇಲ್ಲಿ ನೋಡಿಲಿ, ನನ್ಗೆ ಆಗಿರೋ ಮಾನಷ್ಟಕ್ಕೆ ನಮ್ ಲಾಯರ್ ಗುರಪ್ಪ ಅವನಲ್ಲ, ಅವ್ನ್ ತಾವ ಹೇಳಿ ಒಂದ್ ನೋಟಿಸ್ ಕೊಡ್ತೀನಿ. ಪೋಸ್ಟ್ ಮಾಸ್ಟರ್, ಅವತ್ತು ನಾನು ಹಣ ಕಳಿಸಿದ್ದು ಅವನು ಸೇರ್ಲಿಲ್ವಾ? ನಂಗೇನ್ ಗೊತ್ತು ನೀ ಎಲ್ಲಿಂದ ಕಳಿಸಿದ್ದೀಯ? ತಾಲೂಕು ಆಫೀಸ್ ಪೋಸ್ಟ್ ಆಫೀಸ್ ನಿಂದ ಕಳಿಸಿದ್ದೀನಿ. ಜೇಬ್ನಾಗೆ ರಸೀದಿ ಮಾಡ್ಕೊಂಡಿದ್ದೀನಿ ನೋಡಿ. ಅಲೋ ಸಾಕಪ್ಪ, ನೀನು ದುಡ್ಡು ತಗೊಳ್ಳೋ ಹೆಸರು ಬರೆಯೋ ಕಡೆ ಕಳಿಸೋ ಹೆಸರು ಬರೆದು ಬಿಟ್ಟಿದೆಯಲ್ಲೋ, ಅದಕ್ಕೆ ನಿನ್ಗೆ ನಿನ್ ದುಡ್ಡು ವಾಪಸ್ ಬಂದ್ಬಿಟ್ಟಿದೆ. ಹೆಂಗಪ್ಪ, ಇವನು ತನಗೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಂದ ಮನೆಯಾದ್ರು ತನಗೆ ಕಳ್ಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಹಂಗಾರೆ ಅವನ್ ದುಡ್ಡು ಅವನೇ ಖರ್ಚು ಮಾಡಿದ್ದ ಹೊತ್ತು ಕಂಡವ್ರ ದುಡ್ಡು ಅಂತ ಕಂಡ ಬಟ್ಟೆ ಖರ್ಚು ಮಾಡ್ಬಿಟ್ಟವನೆ. 2 ಕೋಳಿ 22 ಬಾಟ್ಲಿ ದನ ಕಾಯರೆ ಗೋವಿಂದ ಗೋವಿಂದ. ಹೋಗೋಣ. ಫೀಲ್ಡ್ ರೈಡರ್ ಅರ್ಚೂರು ನನ್ನ ಕೆಲಸಕ್ಕೆ ಅವನು ಬರ್ತಿದ್ರು ಕಾರಣ ಇವನ್ಗೆ ಯಾವ ಊರಲ್ಲಿ ಸ್ಥಳ ಏನ್ ಕಲ್ತೀಯ ಸಿಕ್ಕಿದ್ರೆ ಕೊಟ್ಬಿಡ್ಬೇಕು. ಏನ್ ಮಾಚಮ್ಮ, ಇಲ್ಲಿ ಗಂಟ ಪಾದ ಬಳಸ್ಬಿಟ್ಟು ಅಪರೂಪಕ್ಕೆ ಬಾ ಬಾ ಇಂಕ ಬಾ. ಸ್ವಲ್ಪ ಓದೇಳ್ರಂಗಪ್ಪ. ಅದ್ಯಾಕ ಇಲ್ಲಿ ಅಳಿನ ದೊಡ್ಡ ಆಫೀಸರು? ಅದೇನ ಅವನ್ಗೆ ಬಂದಿರೋ ಹಂಗಿದೆ, ಮುಟ್ಟಾಗಿ ಎತ್ತಿಟ್ಟಿದ್ದ, ಅದಕ್ಕೆ ನಿನ್ನ ಹತ್ರ ತಂದೆ. ಬೇಗ ಓದೇಳ್ರಂಗಪ್ಪ, ಹೊತ್ತಾಯ್ತು. ಸರಿ ಸರಿ. ಬೇಲಾಯುಧನಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನಿನ್ನ ಮಗಳು ಪತ್ನಿಗೆ ನೀನಿನ್ನೂ ಲಗ್ನ ಮಾಡುವ ಚಿಂತೆ ಇಲ್ಲದೆ ಗುಂಡುಗೋವಿಯಂತೆ ಊರೂರು ಅಲೆಯುತ್ತಿದ್ದೀಯ. ನಿನ್ನ ಮಗಳು ಪತ್ನಿ ಇತ್ತೀಚೆಗೆ ವಿಪರೀತ ಹಾದಿ ತಪ್ಪಿ ಹೋಗುತ್ತಿದ್ದಳೆ. ಮೂಗೂರಿನ ತೋಟದ ಸಾಹುಕಾರರ ಮೇಸ್ತ್ರಿ ಪತ್ನಿಯನ್ನು ಇಟ್ಟುಕೊಂಡಿದ್ದಾನೆ. ಅಲ್ಲದೆ ಪತ್ನಿಯನ್ನು 1 ತಿಂಗಳು ತನ್ನ ಮನೆಯಲ್ಲೇ ಇಟ್ಟುಕೊಳ್ಳಲು ಅವಳ ತಾಯಿಗೆ 100 ರೂಪಾಯಿ ಮುಂಗಡ ಹಣ ಕೊಟ್ಟಿದ್ದಾನಂತೆ. ಈ ಕೂಡಲೇ ನೀನು ಬಂದು ಬಂದೋಬಸ್ತು ಮಾಡದಿದ್ದರೆ ನಿನ್ನ ಮಗಳು ನಿನ್ನ ಕೈ ತಪ್ಪಿ ಹೋಗುತ್ತಾಳೆ. ಇದನ್ನು ಬರೆದವರು ನಿನ್ನ ಹಿತೈಷಿ. ನೋಡ್ದೇನಪ್ಪ ಹೇಗೈತೆ ಸಮಾಚಾರ? ನನ್ನ ಅಳಿಯಂಗೂ ಇದಕ್ಕೂ ಏನ್ ಸಂಬಂಧ? ನಿನ್ನಳೆ ಊರು ಎಲ್ಲ ಹಚ್ಕೊಂಡವನೇ, ಅದೇನೇನ್ ನಡೆಸ್ತಾನೋ ಏನೋ. ಅಂತೂ ಪತ್ನಿ ಬಲೇ ಕಿಲಾಡಿ ಹೆಣ್ಣು. ಅವ್ರ ಅಪ್ಪನ ಕೈಗೆ ಸಿಗೋ ಹುಡುಗಿನ ಅದು. ಅಂತೂ ಒಳ್ಳೆ ಸುದ್ದಿನೇ ಸಿಕ್ತು. ಒಳ್ಳೆ ಖಾರ ಸುದ್ದಿನೇ ತಂದಿದ್ಯಾ ಮಾಚಮ್ಮ. ತಗ ಮೆಣಸಿನ್ಕಾಯಿ ಬಂಡ ಚಂದಾಗದೆ, ತಗ ತಿನ್. ಬಕ್ಕೊಂತ ಬಂತು ನಾನು.
ಬರ್ತೀನಿ ರಂಗಪ್ಪ, ಗೊತ್ತಾಯ್ತು. ಮಹಾಜನ್ರೆ, ಇನ್ ಕೆಲವೇ ನಿಮಿಷದಾಗೆ ನಾಟಕ ಶುರುವಾಯ್ತೈತೆ. ಯಾರು ಗಲಾಟೆ ಮಾಡಬಾರ್ದು. ಗಲಾಟ ನಿಮ್ಗೊಂದು ಕಾರ್ಡ್ ಬಂದಿದೆ, ಪೋಸ್ಟ್ ಆಫೀಸ್ ಬಂದು ನಾಳೆ ತಗೊಂಡೋಗು. ನೋಡಲ್ಲ ಪದ್ನಿ ಹೆಂಗ್ ಒಯ್ಯಾಡ್ಬೇಕು ಅಂತಾಳೆ. ನೋಡಕ್ಕೆ ಒಳ್ಳೆ ಮಳ್ಳಿ ಇದ್ದಂಗಳಪ್ಪ. ಒಳ್ಳೊಳ್ಗೆ ಎಷ್ಟು ಆಟ ಆಡ್ತಾವಳ. ಬೀಲ ಇಲ್ಲ ತಿಳ್ಕೊಂಡ್ಬಿಟ್ಟವನೆ. ಅವ್ಳ ಕೈಗೆ ಬರ್ತಾಳೆ ಅಂತ. ಕೈಗೆ ಬರಕ್ಕಿಲ್ಲ. ಒಂದಲ್ಲ ಒಂದ್ ದಿವಸ ಗುರ್ಸ್ಲಾಗಿಂದ ಗಿಣಿ ಆರ್ದಂಗ ಆರು ಹೊಂಟೋಗ್ತಾಳೆ. ಅಲ್ಲೋಳಲ್ಲಿ ಆ ಗಡವ ಬೆಟ್ಟ ಕುಂತೈತೆ ನೋಡ್ದಾ. ಆ ಮೂಗರ್ ಮೀಸ್ ನೋಡು ಎಷ್ಟು ಮೋಜಿದೆ ಅವನ್ಗೆ. ಒಳ್ಳೆ ಕಾಮಣ್ಣಂಗಿದ್ದಾನೆ. ಅವ್ನ್ ಕೂತಿರೋದ್ ನೋಡು ಒಳ್ಳೆ ಕಳ್ಬೇಕ್ನಂಗೆ. ನೋಡ್ತಾಳಲ್ಲಿ ಆ ಮೇಸ್ತ್ರಿ ಪದ್ನಿ ನೋಡೋದು ಜನ ಯಾರು ನೋಡಬಾರ್ದು ಅಂತ ಕಪ್ ಕಾಡ್ಕ ಹಾಕೊಂಡು ನೋಡ್ತಾನೆ. ಖದೀಮ ಇದ್ದಂಗ ಅವನೇ. ಒಂದಲ್ಲ ಒಂದ್ ದಿವಸ ಅವನಿ ಪದ್ನ ಹಾಸ್ಕೊಂಡು ಹೋಗಿ ಬೇಡ ಐತಿ ಒಳ್ಳೆ ಕೆಲಸ ಕೊಡ್ತಾನೆ. ಮಾನ್ಯರೇ ಮತ್ತು ಮಹಿಳೆಯರೇ ಮತ್ತು ಮಕ್ಕಳೇ, ಇವತ್ತು ಈ ಜನಕೋಟಿ ಮುಂದೆ ನಾವು ಆಟ ಶುರು ಮಾಡಕ್ಕೆ ತಾನೇ ಹೆಮ್ಮೆ ಆಯ್ತೈತೆ. ತಾವೆಲ್ಲ ಬೆಳಗಿನ ಗಂಟ ನಮ್ಮ ಆಟನ ನೋಡಿ ಸಂತೋಷ ಪಟ್ಕೋಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಅಲ್ಲೋಡ ಛತ್ರಿ ಕರಿಯ ಪರದೆ ಹೇಳ್ತಾವನೆ. ಪರದೆ ಹೇಳೋ ಕೆಲಸ ಕೊಟ್ಬಿಟ್ಟವ್ರೆ. ಒಳ್ಳೆ ಕೆಲಸ. ಆಗ್ತಾನಿಂದಲೇ ಜಕ್ಕೆ ಪೊಟ್ಟ ಕಾಣ ಇದ ನಕ್ಸಾರ ಮಾಡೋ ಪಟ್ಟಿ ಮಗನ್ಯಾರ್ಲ. ಆಗ್ತಾನಿಂದಲೇ ಜಕ್ಕೆ ಸೊಕ್ಕ ಕಾಣ ಇದ ನಕ್ಸಾರ ಮಾಡೋ ಪಟ್ಟಿ ಮಗನ್ಯಾರ್ಲ. ನಿತ್ಯಾವು ಕತ್ತೆಗಳು ಹೊತ್ತ ಬಟ್ಟೆಯ ತಂದು, ನಿತ್ಯಾವು ಕತ್ತೆಗಳು ಹೊತ್ತ ಬಟ್ಟೆಯ ತಂದು, ಗೊತ್ತಾದ ದೊಡ್ಡ ಮನುಷ್ಯರ ನೆತ್ತಿ ಮೇಲೆ ಕೋಮ. ಆಗ್ತಾನಿಂದಲೇ ಜಕ್ಕೆ ಸೊಕ್ಕ ಕಾಣ ಇದ ನಕ್ಸಾರ ಮಾಡೋ ಬಟ್ಟಿ ಮಗನ್ಯಾರ್ಲ. ಅಬಾ ಸಾಕಪ್ಪ ಸಾಕು. ಏನು ಬಟ್ಟಾರೆ ಬೀಳ್ತಾವ ಮಾರಾಯ. ಬಸ್ವಿ ಬಸ್ವಿ ಮನೆಗಿದ್ರಲ್ಲ, ನಾ ಸುಮ್ಮನೆ ಹೋಗ್ಬರ್ತೀನಿ. ಅಯ್ಯ ಅರಮನೆಗೆ ಹೋದವರು ಬೆಳಗ ಮುಂದೆ ಆಗಾಕತ್ತೈತಿ, ಏನು ಬಂದಿಲ್ಲ. ಆ ಪಕ್ಕದ ಗಂಗವ್ವ ಬಂದ್ಲು, ಈರವ್ವ ಬಂದ್ಲು. ಅಲ್ಲ ಏನ್ ಅನ್ಬೇಕು, ಬರ್ಲಿ ಇವತ್ತಕ್ಕೆ ಮನೆಗೆ ಬರ್ಲಿ, ಹೊರಗೆ ಹಾಕೇ ವ್ಯವಸ್ಥೆ. ನನಗೇನು ಬೇರೆ ಯಾರು ಹೇಳ್ಕೊಡಂಗಿಲ್ಲೇನು, ಮನ್ಮತ್ ಇದ್ದಂಗೆ ಅದೀನಿ. ನಮ್ಮ ಅಪ್ಪ ಹೇಳಿ ಇನ್ನೊಂದು ಮದುವೆ ಮಾಡ್ಕೊಂಡೇ ಬಿಡ್ತೀನಿ ನಾನು. ಬರ್ಲಿ ಅವತ್ತು. ಓಯ್ ಬಸ್ಯಾ ಬಂದೆ ಮನೆ ನೆನಪಾತ ನನಗ. ನೀನು ಮನೆಗಿರೋದು ಬೇಡ, ಏನೋ ಬೇಡ, ಹೊರಟು ಹೋಗ್ಬಿಡು. ನಾ ಬೇರೆ ಮದುವೆ ಮಾಡ್ಕೊಳ್ತೀನಿ. ನಂಗೆ ಕ್ಷಮಿಸು ಬಸ್ಯ. ಈಗ ಅಪವಾದ ಬಂದು ಹೆಂಡತಿನ ಮನೆಗೆ ಇಟ್ಕೊಳಂಗಿಲ್ಲ. ಹಾಗೆ ಮನೆಗೆ ಇಟ್ಕೊಳಕ್ ನಾನು ರಾಮಚಂದ್ರನ ಹೋಗು. ಎಲ್ಲ ಲೋಕಲ್ಲೇ. 13 ಕಾರ್ಡಿನ ಪ್ರಭಾವ.
ನಮಸ್ಕಾರ ಮೇಷ್ಟ್ರೆ. ಈ ಕೈ ತುಂಬ ಇಷ್ಟೊಂದು ಕಾಯಿಗಳನ್ನು ತಗೊಂಡು ಹೋಗ್ತಾ ಇರೋದು ನೋಡಿದ್ರೆ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಆಗುತ್ತಪ್ಪ. ಎಲ್ಲ ನಿಮ್ಮ 13 ಕಾಯಿಗಳ ಪ್ರಭಾವ ಮೇಷ್ಟ್ರೆ. ಈಗ ಲಕ್ಷ್ಮೀ ಕಟಾಕ್ಷ ನಮ್ಮ ಪೋಸ್ಟ್ ಆಫೀಸ್ನಲ್ಲೂ ಬಿತ್ತು. ಬೇಕಾದಷ್ಟು ಕಾಯಿಗಳು ಬರ್ತವೆ. ತುಂಬಾ ಥ್ಯಾಂಕ್ಸ್ ಮೇಷ್ಟ್ರೆ. ನಾ ಬರ್ತೀನಿ ಮೇಷ್ಟ್ರೆ. ನಮಸ್ಕಾರಪ್ಪ. ತಿಳಿತೆ ರಮೇಶು, ಪಾಪ ನಿಮ್ಮಮ್ಮ ಇರೋ ತನಕ ಯಾವ್ದಾದ್ರು ತೀರ್ಥಯಾತ್ರೆಗೆ ಹೋಗಿ ಬರೋಣ ಅಂತ ಇದ್ಲು. ನನಗೂ ಈ ಬಂಗ್ಲೆಯಲ್ಲಿದ್ದು ಬಹಳ ಬೇಸರ ಆಗಿದೆ. ಯಾವ್ದಾದ್ರು 4-6 ತೀರ್ಥಕ್ಷೇತ್ರಗಳು ನೋಡ್ಕೊಂಡು ಬರೋಣ ಅಂತಿದ್ದೀರಿ. ನನಗೆ ತಾನೇ ಬಿಡುಗಲ್ಲ ಹೇಳು. ಈಗ ನೀನ್ ರಜೆಗೆ ಬಂದಿದೀಯಾ? ನೀವು ಹೋಗ್ಬಿಟ್ಟು ಬನ್ನಿ ಅಪ್ಪ, ನಾನು ಇರ್ತೀನಿ. ಸುಮ್ಮನೆ ಇರ್ತೇನೆ ಅಂತ ಹೇಳೋದು ಸಾಲದು ರಮೇಶು. ಈ ಎಸ್ಟೇಟ್ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಬೇಕು. ಇಲ್ಲಿ ಯಾವುದು ಬಿಗಿ ತಪ್ಪದಾಗ ನೋಡ್ಕೋಬೇಕು. ಅಂದಾಗೆ ಬೋಬಣ್ಣ ಇರ್ತಾನೆ ನಿನ್ ಸಹಾಯಕ್ಕೆ. ನಿಮ್ಗೆಲ್ಲ ತಿಳಿದು ಹೇಳ್ತಾನೆ. ಏನ್ ಬೋಬಣ್ಣ? ತಿಳಿತು ಸ್ವಾಮಿ, ನಾವೆಲ್ಲ ನೋಡ್ಕೋತೀವಿ ಸ್ವಾಮಿ. ನೀವು ನಿಶ್ಚಿಂತೆಯಾಗಿ ಹೋಗ್ಬಿಟ್ಟು ಬನ್ನಿ. ನಾನು 1 ವಾರದೊಳಗೆ ಹಿಂತಿರುಗಿ ಬಂದ್ಬಿಡ್ತೇನೆ. ನಾನು ದೊಡ್ಡ ಕಾರ್ ತಗೊಂಡು ಹೋಗ್ತಾ ಇದ್ದೀನಿ. ನೀನ್ ಫಿಯರ್ ಕಾರ್ ಇಟ್ಕೊ. ಕಾವೇರಿ, ಸ್ವಲ್ಪ ಕಾಫಿ ಹೋಗ್ತೀಯಾ? ನಿಮ್ಮಮ್ಮ ಮಾಡಿಟ್ಬೋದು. ನಾನೇ ಕರ್ತಿದ್ದೆ, ಅದ್ರ ಜೊತೆ ಕೈ ನೀವೇ ಕೇಳಿದೆ. ನನಗೆ ಗೊತ್ತು ಯಾವ ಬತ್ತಿ ನೀನ್ ಕರಿಬೇಕು ಅಂತ. ಕಾವೇರಿ, ಕಾವೇರಿ ಕಾವು ಯಾಕೆ ಹಿಂಗೆ ಎದ್ಕೋತೀಯೆ? ನಾನು ಹೆಂಡತಿ ಕೈ ಕಾಲು ನಾನು ಸೌತಿರೋದು. ಯಾಕೆ ಮಾಡ್ತೀನಿ ಇವತ್ತು? ಇವತ್ತು ಜಾತ್ರೆಗೆ ಹೋಗಿದ್ವಲ್ಲ, ಅಲ್ಲಿ ಯಾರೋ ಬಳೆ ತೋರಿಸ್ತಾ ಇದ್ರು. ಅದನ್ನ ನೋಡಿ ನನಗೂ ಈ ಕೈಗೆ ಬಳೆ ತರಬೇಕು ಅನಿಸ್ತು. ಅದಕ್ಕೆ ಸೈಜ್ ನೋಡ್ತಾ ಇದ್ದೆ. ಕಾಫಿ ಬಿಸಿಯಾಗಿತ್ತು. ಕಾರು ಊರಿಗೆ ಬರಲೇ ಇಲ್ವಲ್ಲ? ಇದಕ್ಕೆ ಯಾವಾಗ ಏನಿತ್ತು? ಎಲ್ಲ ಕನಸು ಬೀಳೋರು ಆಗೋಗ್ತಿದೆ. ಇದನ್ನ ಬೇರೆ ಒಂದು ಕಾರಲ್ಲಿ ಕಾಪಿ ಮಾಡಿ ಒಂದು ಮೂಗು ಜೊತೆ ಕಲಿತು ಪಾಪ. ಒಂದು ಕಾರ್ ಕೊಡ್ತೀರಾ?
ಹೋಗೋಣ ಅವತ್ತೊಂದಷ್ಟು ಬುಕ್ಸ್ ಕವರ್ಸ್ ಎಲ್ಲ ಕೊಟ್ಟಿದ್ನಲ್ಲ. ಓಹೋ, ಅದ್ಯಾವ್ದು ಲೈಬ್ರರಿಯಿಂದ ತಗೊಂಬಂದಿದ್ದೀರಿ ಹೇಳಿದ್ರು ಅಷ್ಟಾನೆ? ಅದೇ. ಅದು ಸ್ವಲ್ಪ ಬೇಕಾಗಿತ್ತು, ಕೊಡ್ತೀಯಾ? ತಂದು ಕೊಡ್ತೀನಿ ಚಿಕ್ಕರೆ. ತುಂಬಾ ಚೆನ್ನಾಗಿದೆಲ್ಲ. ಇದೆಲ್ಲ ಒಟ್ಟೆ ಓದ್ತೀರ ಚಿಕ್ಕರೆ? ಹೌದು ಬಾಬಣ್ಣ, ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿ ಅರ್ಥವಾಗುತ್ತೆ. ಹೌದೌದು. ಆಮೇಲೆ ಈ ಸರ್ತಿ ನಮ್ ಕಾಫಿ ತೋಟದಲ್ಲಿ ಹೂವು ಬಹಳ ಚೆನ್ನಾಗಿ ಬಂದಿದೆ ಚಿಕ್ಕರೆ. ಆ ನಡ್ಪಟ್ಟೆ ಇಲ್ವೇ, ಅಲ್ಲಂತೂ ಏನ್ ಸೊಗಸಾಗಿದೆ ಅಂತೀರಿ. ಅಲ್ಲೇ ಕೂತ್ಕೊಂಡು ಓದ್ಕೊಳ್ಳಿ, ಚೆನ್ನಾಗಿ ಅರ್ಥವಾಗುತ್ತೆ. ಅಂತಾಗೆ ದುಡ್ರೆ ಯಾವಾಗ ಬರ್ತಾರೆ? ನಾಳೆ ಬರ್ತಾರ್ಯಾ? ಏನೋ ಗೊತ್ತಿಲ್ಲ, ಇನ್ನೂ 8 ದಿವಸ ಆಗುತ್ತೆ ಅಂತ ನೆನ್ನೆ ಟ್ರಂಕಾಲ್ ಮಾಡಿದ್ವಿ. ಓಹೋ, ನಿಮ್ಗೆ ಓದು ಸಾಂಗ್ ನಡೀಲಿ. ಜೈ. ಓಕೆ. ಏನ್ ಚಿಕ್ಕರಾಯರೆ, ನನ್ಗೆ ಯಾವ್ದಾದ್ರು ಪೋಸ್ಟ್ ಬಂದಿದ್ಯಾ? ಇನ್ನೂ ಇಲ್ಲ ಚಿಕ್ಕರಾಯರೆ.
ಬಂದ್ರೆ ತಮಗೆ ನಾನೇ ಸ್ಪೆಷಲ್ ಆಗಿ ತಂದು ಕೊಡ್ತೀನಿ. ಚಿಕ್ಕಾರೆ ಏನ್ ಗೋಪಣ್ಣ? ಏನಿಲ್ಲ ಚಿಕ್ಕಾರೆ, ಕೇಳಿದ್ರೆ ಏನ್ ತಿಳ್ಕೊತಿರೋ ಏನೋ. ಪರವಾಗಿಲ್ಲ ಹೇಳು, ಸಂಕೋಚ ಯಾಕೆ? ಏನಿಲ್ಲ, ತಾವು ಉಪಯೋಗಿಸ್ತಿರಲ್ಲ ಅದು. ಸಿಗರೇಟ್ ಬೇಕೇನು? ಅದಲ್ಲ ಸರ್, ತಾವು ಉಪಯೋಗಿಸ್ತಿರಲ್ಲ ಸೆಂಟು ಕೊಂಚ ಬೇಕಾಗುತ್ತೆ. ಪರವಾಗಿಲ್ಲ, ನೀನು ರಸಿಕ ಬಂದೇ. ತುಂಬಾ ಥ್ಯಾಂಕ್ಸ್ ಸರ್. ಬರ್ತೀನಿ ಸರ್. ಏನೇ ನಿನ್ ಗಂಡ ಒಳ್ಳೆ ಕುಣಗ್ ಬೆಟ್ಟನಂಗೆ ಓಡಾಡ್ತಿದ್ದಾನೆ ಇವತ್ತು. ಓ ಶಿಸ್ಗಾರ ಪುಟ್ಸ್ವಾಮಿ ಕರಡಿನಲ್ಲಿ ಮುಖ ಬೇರೆ ನೋಡ್ಕೊಂಡು ಹಿಗ್ತಾನೆ ಮನ್ಮಥ. ಕಾವೇರಿ ಈಚೆ ನಿನ್ ಗಂಡಿಗೆ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ಹುಷಾರು. ಅವ್ರಿಗೆ ತಿಂಗಳು ಸಂಬಳ ಜಾಸ್ತಿ ಆಯ್ತಂತೆ. ಮುಂದಿನ ತಿಂಗಳು ಒಂದ್ ಕರಿ ಕನ್ನಡಕ ತಗೋಬೇಕು ಅಂತ ನಿನ್ನೆ ರಾತ್ರಿ ಹೇಳಿದ್ರು. ಆ ಮುಸ್ಲಿಗೆ ಅದೊಂದು ಕಡಿಮೆ. ಅವ್ನ್ ಸ್ವಲ್ಪ ಬುದ್ಧಿ ನೀನ್ ನೆಟ್ಟ ಮಾಡೋದ್ ಬಿಟ್ಟು ನೀನು ಅವನೇ ಉಳಿಸ್ಕೊಂಡು ಹೋಗ್ತೀಯ. ಜೋಕೆ ಕಾವೇರಿ, ಏನು ನೀನ್ ನೋಡಿದ್ರೆ ನಂಗೆ ಹಸುವಾಗುತ್ತೆ. ಊಟಕ್ಕೆ ಇನ್ನೇನು ಬರೋ ಸಂಬಳದಲ್ಲಿ ಹೀಗೆ ಶೋಕಿ ಮಾಡ್ತಿದ್ರೆ ಹೊಟ್ಟೆ ನೀರೇ ಗತಿ.
ಏ ಕೆಂಪಿ, ಇಲ್ಲಿ ಪೆಟ್ರೋಲ್ ಹೋಗಿ ಕುಡ್ದು ಅಂತ ಎಷ್ಟು ಸಾರ್ತಿ ಹೇಳ್ಬೇಕು ನಿನಗೆ? ಹೋಗು. ಗೋಬಣ್ಣ, ಈ ಮಗುವರ ಶಬ್ದ ಎಲ್ಲಿಂದ ಬರ್ತಾ ಇದೆ? ಅಲ್ಲಿ ನೋಡಿ ಸಿಕ್ಕರೆ ಆ ಪದೇ ನಮ್ಮಲ್ಲಿ ಮಲಗಿದೆ. 201 ರೂಪಾಯಿ 60 ಪೈಸೆ ಮಗು. ಹಾಗಂದ್ರೆ ನಮ್ಮ ಕಾಫಿ ಎಸ್ಟೇಟ್ ನಲ್ಲಿ ಒಂದು ಸಿಸ್ಟಮ್. ಯಾವ್ದಾರ ಹೆಣ್ಣಾಳಿಗಳಿಗೆ ಹೆರಿಗೆ ಆಯ್ತು ಅಂತಂದ್ರೆ ಅವ್ರಿಗೆ 12 ವಾರ ರಜಾ 201 ರೂಪಾಯಿ 60 ಪೈಸೆ ಕೊಡ್ತೀವಿ ನಾವು. ಈ ದುಡ್ನಾಸೆಗೋಸ್ಕರ ಈ ತಾಯಿ 12 ವರ್ಷದಿಂದ ಪ್ರತಿ ವರ್ಷ ಮಗು ಹಡಿಸ್ತಿದ್ದಾಳೆ. ಮಹಾತಾಯಿ. ತಮಾಷೆ ಆಗಿದೆ ಇದು. ಈಗೇನೋ ತಮಾಷೆ ಆಗಿದೆ. ಮುಂದಿನ ಜೀವನ ನಿಮ್ಗಿನ್ನೂ ಕಾಫಿ ಎಸ್ಟೇಟಿನ ಜೀವನ ಬಹಳ ಗೊತ್ತಾದ. ನಡಿ ರೋಡ್ ನಡಿ. ಡಬ್ಬದ ಪೂರಿ ಬೆಳ್ಕೊತಿದ್ಯಾ? ನೀನು ನಿನ್ ಗಂಡ ನೆನ್ನೆ ಸಂತೆಗೆ ಹೋಗಿದ್ದೀನಿ ಇದನ್ ತರೋಗ. ಅವನ್ ಮನ್ಮಥ ನಿನ್ ರತಿ ಸರ್ ಹೋಯ್ತು. ನನಗ್ ಗೊತ್ತಿತ್ತು ಕಡೆ ನೀನು ಅವನ ಹಾಡಿನ ಹಿಡೀತಿ ಅಂತ. ಕಡೆಗೂ ನೀವಿಬ್ರು ನನ್ನ ಕೈ ಕೊಟ್ಟು ನುಣ್ಸ್ಕೊಂಡು ಹೋಗ್ತೀರಿ ಅಂತ ನಂಗೆ ಗೊತ್ತು. ಇದಕ್ಕೆ ಅಲ್ಲೇ ನಿನ್ನ ಸಾಕಿ ಸಲಹಿ 2,000 ರೂಪಾಯಿ ಖರ್ಚು ನಿನ್ ಮದ್ವೆ ಮಾಡ್ಕೊಟ್ಟು ನಿನ್ ಗಂಡನ್ ಕೆಲ್ಸಾನು ಕೊಡ್ಸಿ ಇರೋಕ್ ಮನೆ ಕೊಟ್ಟಿದ್ದು. ನೀವಿಬ್ರು ನಿನ್ ತಲೆ ಕೆಟ್ಟು ನಿಂತ್ರೆ ನಾನ್ ಸುಮ್ಮನೆ ಇರಲ್ಲ. ಇವತ್ತೇ ಎಸ್ಟೇಟ್ ದನಿಗಳ ಹತ್ರ ಹೋಗಿ ತೀರ್ಮಾನ ಮಾಡ್ತೀನಿ. ಹೀಗಿದೆ ನೋಡಿ ದನಿಗಳೇ, ಇವನ್ ಮದ್ವೆಗೆ ಅಂತ 2,000 ರೂಪಾಯಿ ಸಾಲ ಮಾಡಿದೆ ನಿಮ್ ಹತ್ರ. ಈ ಹಳೆಯ ನನ್ ದೊಡ್ಡ ಉಪಕಾರ ಮಾಡ್ತಾನೆ ಅಂತ ನಿಮ್ ಎಸ್ಟೇಟ್ಗೆ ಆಗಾಗ್ಗೆ ಸ್ಕೂಲಿಗೆ ಬರ್ತಿದ್ದನ್ನು ನಿಲ್ಲಿಸ್ದೆ. ಕಡೆಗೆ ನಮ್ ಕಾವೇರಿನೂ ನಿಮ್ ಎಸ್ಟೇಟ್ ಕೆಲ್ಸಕ್ಕೆ ಬರೋದನ್ನ ನಿಲ್ಲಿಸ್ಬಿಟ್ಟ ಈ ದೊಡ್ಡ ಪೋಸ್ಟ್ ಮಾಸ್ಟ್ರು. ಅವ್ನಿಗೆ ಎಸ್ಟೇಟಿನ ಸಂಬಳನೂ ಇದೆ, ಸರ್ಕಾರಿ ಸಂಬಳನೂ ಇದೆ. ಸಾಲದ ಹಣ ತೀರ್ಸೋದ್ಬಿಟ್ಟು ಹಣನ ಶೋಕಿ ಮಾಡಕ್ ಹಾಳು ಮಾಡ್ತಾ ಇದ್ದಾನೆ. ನೀವೇ ತೀರ್ಮಾನ ಹೇಳಿ ದನಿಗಳೇ. ಏನಂತೀವಿ ಗೋಪಣ್ಣ? ಹಣನ ದುಂದುವೆಚ್ಚ ಮಾಡ್ತದ್ಯಾ? ನಾನು ಮನುಷ್ಯ ಅಲ್ವೇ ಸ್ವಾಮಿ? ಎಲ್ರ ಹಾಗೂ ನಂಗೆ ಚೆನ್ನಾಗಿ ಬಾಳ್ಬೇಕು ಬದುಕಬೇಕು ಅನ್ನೋ ಆಸೆ ಇರಬಾರ್ದೆ. ಅತ್ಯಾದಳು ಇದನ್ನೆಲ್ಲ ಸಹಿಸ್ದೆ ತನಕ ದೂರ ತಂದಿದ್ದಾಳೆ. ಅವಳು ಮಾಡಿದ ಸಾಲ ನಾನು ಯಾಕೆ ಸ್ವಾಮಿ ತೀರಿಸ್ಬೇಕು? ಇದು ಯಾವ ನ್ಯಾಯ? ಅವಳ ಮಗಳು ಮದುವೆ ಮಾಡಿದ ಸಾಲ ನಾನು ಯಾಕೆ ಸ್ವಾಮಿ ತೀರಿಸ್ಬೇಕು? ಅವಳ ಮಗಳು ಯಾರು? ನೀನು ಹೆಂಡತಿ ಅಲ್ವೇನು? ಹಾಗಾದ್ರೆ ನಿಮ್ ತೀರ್ಮಾನ ಏನ್ ಸ್ವಾಮಿ? ನೀನೇ ಆ ಸಾಲ ತೀರಿಸ್ಬೇಕು. ಬನ್ನಿ ಮೇಷ್ಟ್ರೆ, ಕೂತ್ಕೊಳ್ಳಿ. ಇನ್ನು 13 ಕಾಲ ಕೊಡ್ಲ? ಏನಪ್ಪ ಎಲ್ಲ ಬರ್ದಾಗ ಹೋಯ್ತು. ನಾನು ಮೂಗೂರಿಗೆ ಹೋಗ್ತಾ ಇದ್ದೆ. ನಿನ್ಗೆ ಏನಾದ್ರು ತರೋಣ ಅಂತ ಕೇಳೋಣ ಬಂದೆ. ನಿನ್ನೆ ಸಂತೆಗೆ ಹೋಗಿದ್ದೆ, ಬೇಕಾದ ಸಾಮಾನು ತಂದ್ಬಿಟ್ಟಿದ್ದೀನಿ. ಏನು ಬೇಡಿ ಮೇಷ್ಟ್ರೆ? ಬೇಡವಾ? ಸರಿ, ಹಾಗಾದ್ರೆ ಬಸ್ ಗೊತ್ತಾಯ್ತಪ್ಪ, ನಾನು ಹೋಗ್ತೇನೆ. ಅಂದಾಗೆ ಮೇಷ್ಟ್ರೆ, 1 ನಿಮಿಷ. ಈ ಕಾರು ಆ ಸೇಂದಿ ಅಂಗಡಿ ಬೇಡ ಸಿಕ್ಕರೆ ಕೊಟ್ಬಿಡಿ. ಅದು ನೀರ್ ಬಿದ್ದು ಹಾಳಾಗಿದೆ ಈ ಕಾರು ಅಂತಂದ್ಬಿಟ್ಟು ಬೇರೆ ಕಾರ್ ಬರ್ದು ಕಳಿಸಿದ್ದೀನಿ ಅವ್ರಿಗೆ. ತಲುಪಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ಏನು ಸುದ್ದಿ ಬಂದಿಲ್ಲ. ದಯವಿಟ್ಟು ಇದನ್ನ ಕೊಟ್ಬಿಡ್ತೀರಾ ಸಿಕ್ಕಿದ್ರೆ? ಬೇಡ, ಈಗ ಸಿಕ್ಕಿದ್ರೆ ಕೊಡ್ತೀನಪ್ಪ, ಇಲ್ಲದೆ ಹೋದ್ರೆ ವಾಪಸ್ ತಂದು ಕೊಡ್ತೀನಿ. ಆಗ್ಬೋದಾ? ಸರಿ, ಬರ್ತೀನಪ್ಪ. ಒಳ್ಳೇದು ಮೇಷ್ಟ್ರೆ.
ನೀನ್ ಪೋಸ್ಟ್ ಮಾಸ್ಟರ್ ಆಗಿರೋದು ಕಂಡವ್ರ ಹೆಣ್ಮಕ್ಳು ಮಾನ ತೆಗಿಯಕೇನೋ? ಮೇಸ್ತ್ರಿ ಅಲ್ಲದ ಮಾತಾಡು. ನೀನು ತಾನು ಅಂತೀಯ ನನ್ನ ಪೋಸ್ಟ್ ಮಾಸ್ಟರ್ ಅಂತಂದ್ರೆ ನಿನ್ ಕೈ ಕೆಳಗೆ ಕೂಡಿಕೊಂಡ್ಬಿಟ್ಟೇನೋ? ಓಹ್, ನೀನಂತ ದೊಡ್ಡ ಮನುಷ್ಯ ಆಗಿದ್ರೆ ಈ ಕಾಯ್ದೆ ಬರ್ದು ಈ ಹುಡುಗಿ ಮರ್ಯಾದೆ ಕಡೆ ಕೆಲಸ ಹಾಕೊಂಡ್ ಮಾಡ್ತಿದ್ದೆ. ನೋಡ್ರಿ, ಈ ಹುಡುಗಿಗೆ ನಂಗೆ ಜೊತೆ ಮಾಡಿ ಇಲ್ಸನ್ನದನ್ನೆಲ್ಲ ಬರ್ದಾನೆ. ಇವನು ದೊಡ್ಡ ಮನುಷ್ಯ ಅಂತ. ಇಲ್ಲಿರೋ ಜನನೇ ಕೇಳಿ ಹೇಳಿ, ಇವಯ್ಯ ಆಡ್ಬಾರ್ದು ಮಾತನ್ನೆಲ್ಲ ಬರೆದು ಊರೆಲ್ಲ ಪುಕಾರಾಗೈತಿ. ನನ್ನ ಮಗಳಿಗೆ ಗಂಟಿ ಕಥ. ನಮ್ ಜನ ಹೆಣ ಎತ್ತಕ್ಕೂ ಬರಕ್ಕಿಲ್ಲ ನಮ್ಮ ಮಟ್ಟಿಗೆ. ನಿಜ ನಿಜ, ಒಂದು ಹುಡುಗಿ ಮ್ಯಾಗೆ ಒಳಗ್ ಮಾತು ಬಂದ್ಬಿಡ್ತು ಅಂತಂದ್ರೆ ಅವ್ರು ಸ್ಮಶಾನಕ್ಕೆ ಹೋಗಕ್ಕಂತ ಮರೆಯಕ್ಕಿಲ್ಲ ಜನ. ನನ್ನ ಮೇಲೆ ಎಷ್ಟು ತೋರಿಸ್ತೀಯ? ಯಾವನ್ ಬರ್ದು ಅವನ್ ಕೇಳೋಗು. ಇನ್ಯಾವನ್ನ ಬರ್ದಿದ್ದು ನಿನ್ನಪ್ಪನೆ ನೋಡಿಲ್ ನೋಡು. ನಾನೇ ಬರ್ದಿದ್ದು. ಆದ್ರೆ ಏನದು ಆದ್ರೆ ಬೆಂಕಿ ಹಚ್ಚಿ ಹಚ್ಬಿಟ್ಟು ತಿರುಗಿ ಆದ್ರೆ ಅಂತಿದ್ಯಾ? ಪಾಪ ಬಡಪಾಯಿ ತೊಗ್ಗಿನ ಒಂದೇ ಹಾಕ್ಬಿಡ್ತಿದ್ದ. ಬೇಡ ಇದ ನಾನು ಕರ್ಕೊಂಡ್ ಬಂದೆ. ನೋಡ್ಬೇಡ ಇದ ನಿನ್ ಕಾಡಿ ನೀರ್ ಬಿದ್ದು ಓದಕ್ಕಾಗದಷ್ಟು ಹಾಳಾಗಿತ್ತು. ನಾನೇ ಒಂದು ಬೇರೆ ಕಾಡಿ ಕಾಪಿ ಮಾಡಿ ನಿನಗೆ ಕಳಿಸ್ದೆ. ನಿನ್ ಮಗ ಇಂಥವ ಏನೋ ನನಗೇನು ಗೊತ್ತು. ನನ್ ಡ್ಯೂಟಿ ನಾ ಮಾಡಿದ್ದೀನಿ. ನಾನು ಯಾಕೆ ಹಾಗೆ ಬರೀಲಿ ಹೇಳು? ಅವನ್ ಮಗಳು ಪೋಲಿ ನೀನೊಬ್ನೇ ಮರ್ಯಾದೆ ಅಷ್ಟ ಅಲ್ವೇ? ಮೊದ್ಲು ನಿನ್ ಹೆಂಡತಿನ ಬಂದೋಬಸ್ತ್ ಮಾಡ್ಕೊಂಡು ಆಮೇಲೆ ಊರಿನ ವಿಷಯ ಮಾತಾಡ್ಲೆ. ನಾಗೆ ಬಿಗಿದ್ ಮಾತಾಡ. ನಿನ್ ಹೆಂಡತಿನ ಪ್ರತಿರತ್ಯ ಆಗಿರೋದು ನೋಡ್ಕೊಳ್ಳ. ಅಯ್ಯಯ್ಯೋ, ಈ ಮೇಸ್ತ್ರಿ ಸತ್ಯ ಹೋಗ್ತಾ ಇದ್ನಲ್ಲಪ್ಪ. ಈ ಬೋಬಣ್ಣ ಇಂಥ ಮನೆಯಾರ ಕೆಲಸ ಮಾಡಿದ್ದು ಅಲ್ಲದೆ ಈ ಮೇಸ್ತ್ರಿ ಪ್ರಾಣ ತೆಗೆದುಬಿಡ್ತಾ ಇದ್ದಾನಲ್ಲಪ್ಪ. ಏನ್ರಪ್ಪ ನೀವೆಲ್ಲ ಹಿಂಗೆ ಸುಮ್ಕೆ ನೋಡ್ತಾ ನಿಂತಿರ್ತೀರ ಹೆಂಗೆ? ತಡಿ ಬೋಬಣ್ಣ, ಬೇಲಾಯಿದ ಸ್ವಲ್ಪ ನನ್ನ ಮಾತು ಕೇಳಿ. ಕೇಳಿ, ಇರೋ ಸಂಖ್ಯೆ ತಿಳಿಸ್ತೀನಿ. ಬೋಬಣ್ಣ ಅಲ್ಲ ಆ ಕಾಗದ ಬರೆದದ್ದು. ಮೊದಲು ಬಂದ ಕಾಗದ ಇಲ್ಲಿದೆ ನೋಡಿ. ಇದು ನೀರು ಬಿದ್ದು ಚಿತ್ತಾಗಿ ಹಾಳಾಗಿತ್ತಲ್ಲ ಅಂತ ಇದನ್ನ ಬೇರೆ ಕಾಪಿ ಮಾಡಿ ಕಳಿಸ್ತಾ ಬೋಬಣ್ಣ ಅಷ್ಟೇ. ಇದು ವಿಷಯ ತಿಳ್ಕೊಳ್ದೆ ನೀವು ಒಬ್ಬ ಸರ್ಕಾರಿ ನೌಕರನ್ನ ಹೀಗೆಲ್ಲ ಅವಮಾನ ಮಾಡಬಾರ್ದಪ್ಪ. ರಂಗಪ್ಪ, ನೀನು ಓದ್ ತಿಳ್ಬೋದು. ನೀನೇ ಓದ್ ನೋಡು, ಇವ್ರಿಗೆ ಹೇಳಪ್ಪ. ಹೌದು, ನಿಜ ನಿಜ, ಮೇಷ್ಟ್ ಹೇಳೋದು ನಿಜ. ನೋಡಿದ್ರ, ಈ ಕಾರ್ ತಗೊಂಡು ಮೂಗೂರಿಗೆ ಹೊರಟಿದ್ದೆ ನಾನು. ಬೇಲಾಯಿದ ಸಿಕ್ಕಿದ್ರೆ ಅವನಿಗೆ ಕೊಡೋಣ ಅಂತ. ಸದ್ಯ ದೇವರದಯ ಒಳ್ಳೆ ವೇಳೆ ಬಸ್ ತಪ್ಪಿತು. ಇಲ್ಲಿಗೆ ಬಂದೆ. ಬಂದು ನೋಡಿದ್ರೆ ಇದು ಏನಪ್ಪ ವಿಷಯ ತಪ್ಪು ತಿಳ್ಕೊಂಡು ಇಷ್ಟ ಅನರ್ಥ ಮಾಡ್ತಾ ಇದ್ರಿ ನೀವು. ನಮ್ಮ ಊರಿಗೆ ಅಬಚೂರಿಗೆ ಪೋಸ್ಟ್ ಆಫೀಸ್ ಬರೋದಕ್ಕೆ ಕಾರಣನಾದ ವ್ಯಕ್ತಿ ಬೋಬಣ್ಣ. ನಿಮಗೆ ಎಷ್ಟು ಅನ್ಯಾಯವಾಗ್ತಾ ಇತ್ತಪ್ಪ. ತಪ್ಪಲ್ಲ, ವಿಷಯ ಎಲ್ಲ ತಿಳಿತಲ್ಲಪ್ಪ. ಹೋಗಬಹುದಲ್ಲ ನೀವು? ಹೋಗಿ, ದಯವಿಟ್ಟು ಹೋಗಿ. ಬನ್ನಿ ಒಳಗೆ. ಆಗಿದ್ನೆಲ್ಲ ಮರ್ತ್ಬಿಡು ಬೋಬಣ್ಣ. ನನಗೆ ಈ ಊರಿನ ಋಣ ಮುಗೀತು ಮೇಷ್ಟ್ರೆ. ಬೋಬಣ್ಣ, ಅಜ್ಜಯ್ಯ ಎಲ್ಲ ನೋಡ್ದೆ ಮೇಷ್ಟ್ರೆ. ನಮ್ ಜನ ಮಾಡೋದೆ ಹಂಗೆ. ನೆಳ್ಳಂಗಿರೋ ಮರನ ಕಡ್ದು ಸೌದೆ ಉರಿಸ್ತಾರೆ. ಪಾಪ. ಬನ್ನಿ ಮೇಷ್ಟ್ರೆ, ಹೋಗವ. ಕಾವೇರಿ, ಕಾವೇರಿ, ನೀನ ಮಾತಾಡ ಹೋದ್ರೆ ಈ ಮನೆಯೊಳಗೆ ಒಂದು ಕವಡೆ ಕೂಡ ಸಿಕ್ಕೋದಿಲ್ಲ. ಎಚ್ಚರ ಇರಲಿ. ಓಬಣ್ಣ, ಕೊನೆಗೂ ನಿನ್ನ ನಿರ್ಧಾರ ನೀನು ಬದಲಾಯಿಸ್ತಿದ್ವಲ್ಲಪ್ಪ.
ಒಬ್ಬರೇ ನನ್ನ ಅರ್ಥ ಮಾಡ್ಕೊಂಡೆ ರಮೇಶ್. ನನ್ನ ಕರ್ತವ್ಯ ನಾನು ಮಾಡಿದ್ದಕ್ಕೆ ನೋಡಿದ್ರಲ್ಲ ಪ್ರತಿಫಲ. ಅದು ಸರಿ ಬೋಬಣ್ಣ, ನೀನು ರಾಜೀನಾಮೆ ಕೊಟ್ಟೆ. ನಾಳೆ ಸೋಮವಾರ ಹೊಸ ಪೋಸ್ಟ್ ಮಾಸ್ಟರ್ ಬರ್ತಾರೆ. ಪೋಸ್ಟ್ ಆಫೀಸ್ ಅಂತೂ ನಡೆಯುತ್ತೆ. ಆದ್ರೆ ನೀನು ಊರು ಬಿಟ್ಟು ಹೋಗಲೇಬೇಕೇ ಬೋಬಣ್ಣ. ಒಬ್ಬಣ್ಣ ಸಾಬ್, ನಾಳೆಯಿಂದ ಬೇರೆ ಪೋಸ್ಟ್ ಮಾಸ್ಟರ್ ನಮ್ಮ ಟಪಾಲೆಲ್ಲ ತಗೊಂತಾರೆ. ಆದ್ರೆ ಈ ಹಳ್ಳಿಯಲ್ಲಿ ಇಷ್ಟು ಪ್ರೀತಿಯಿಂದ ನಾಳೆಯಿಂದ ನನ್ನ ಮಾತಾಡ್ಸೋರು ಯಾರು ಮೇರೆ ದೋಸ್ತ್? ಹೋಗೋಣ. ನೀನಿಲ್ಲಿರೋ ತನಕ ಅಭಿಚೋರ್ಗೊಂದು ಕಳೆ ಇತ್ತು. ಇನ್ನು ನೀನು ಕಾವೇರಿ ಎಲ್ಲಿದ್ರು ಸುಖವಾಗಿ ಸಂತೋಷವಾಗಿರಿಯಪ್ಪ. ಅಷ್ಟೇ ನಾನು ದೇವರನ್ನು ಪ್ರಾರ್ಥಿಸ್ಕೊಳ್ಳೋದು ಬೋಬಣ್ಣ. ಮಗ, ಇನ್ನ ನಿನ್ ದಾರಿ ಸಾನೆ ದೂರ ಆಯ್ತು ಮಗ. ನನ್ ದಾರಿ ಸಮದೋಯ್ತು. ತಿರ್ಗಾ ನೀನ್ ನನ್ ನೋಡ್ತೀಯೋ ಇಲ್ವೋ, ಆದ್ರೆ ಒಂದ್ ಮಾತು ಜಪ್ತಿರ್ಲಿ ಮಗ, ಜೀವನದಾಗೆ ಸುಖಾನೇ ಇರ್ಬೇಕು ಅಂದ್ರೆ ಆಗಕ್ಕಿಲ್ಲ. ಎಲ್ಗೋದ್ರು ಅಷ್ಟೇ, ಕಷ್ಟದ ಜೊತೆಗೆ ಬೆರೆಸ್ಕೊಡ್ತಾನೆ ಆ ಶಿವ. ಓ, ಈ ಮೈ ಮಣ್ಣಾಗ ಗಂಟ ಹಂಗೆ ನಡಿಬೇಕು ಕಣ್ಮಗ. ಹೋಗ್ಬಿಟ್ ಬಾ.